Hello students, welcome to Pattadakal English Academy and Banashankar English Academy. ಸಂತೋಷದ ವಿಷಯ 2-3 ದಿನದೊಳಗ ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿರುತ್ತೀರಿ. ನಿಮ್ಮ ಸಪೋರ್ಟ್ಗೆ ಧನ್ಯವಾದಗಳು. ಇದೇ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊಂತೀನಿ. ಇವತ್ತಿನ ಅವಧಿಯೊಳಗ ಒಂದು ಪೋಯಮದ ಕ್ವಶನ್ ಆನ್ಸರ್ ಅನ್ನ ನಾನು ಡಿಸ್ಕಷನ್ ಮಾಡ್ತೇನೆ ತಮ್ಮ ಜೊತೆಗೆ. 10th ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಫಸ್ಟ್ ಪೋಯಮ್ ಟು ಎ ಪೇರ್ ಆಫ್ ಸೇರಸ್ ಕ್ರೇನ್ಸ್. ಈ ಪೋಯಮ್ ಅನ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ಆ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಯಾವುವು ಅಂದ್ರೆ ಟೆಕ್ಸ್ಟ್ ಬುಕ್ ನೊಳಗೆ ಏನು ಕೊಟ್ಟಾರ ಆ ಕ್ವಶನ್ಸ್ ಆನ್ಸರ್ ಅನ್ನ ಈ ಪೋಯಮ್ದಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತೇನೆ ಫ್ರೆಂಡ್ಸ್. ಕಾಂಪ್ರಹೆನ್ಷನ್ ಕ್ವೆಶನ್ಸ್ ಪೋಯಮ್ ಟು ಎ ಪೇರ್ ಆಫ್ ಸೇರಸ್ ಕ್ರೇನ್ಸ್ ಬೈ ಮನಮೋಹನ್ ಸಿಂಗ್. ಕಾಂಪ್ರಹೆನ್ಷನ್ ಕ್ವೆಶನ್ಸ್ ಎ. Answer briefly the following questions. ಟೆಕ್ಸ್ಟ್ ಬುಕ್ ನಾಗ ಪೋಯಮ್ ಮುಗಿದ ನಂತರ ಕೊಟ್ಟಿರುವಂತ ಕ್ವೆಶನ್ಸ್ ಗಳು ಮಾತ್ರ ಅದಾವ್ರೆ. ಕ್ವೆಶನ್ ನಂಬರ್ 1. The time of the day suggested in the poem is sunrise, A. sunrise, B. sunset, C. either sunrise or sunset or not clear. ನನ್ನ ಒಂದು ಅಭಿಪ್ರಾಯದೊಳಗ ಎ ಸನ್ರೈಸ್ ಕರೆಕ್ಟ್ ಆಗ್ತೈತಿ. ಕ್ವೆಶನ್ ನಂಬರ್ 2. The sun is described as the reluctant sun. It means that options ಕೊಡ್ತಾರೆ. The sun was unwilling to rise. The male bird was impatient. It was the bird's feeling that the sun was reluctant to rise. D. The sun always takes more time to rise than to set. The sun is described as a reluctant sun ಅಂತ ಹೇಳಿದ್ರೆ, ರಿಲಕ್ಟೆಂಟ್ ಸನ್ ಅಂತ ಯಾಕೆ ಅಂತಾರ ರೈಟರ್ ಅಂದಿರಬಹುದು ಅಂತಂದ್ರೆ ಅದು ಭಯಂಕರ ನಿಧಾನ ಪ್ರೋಸೆಸ್ ನಡೆದಿರ್ತೈತ್ರಿ. ಅದಕ್ಕೆ ಮನಸ್ಸರ ಐತಿಲ್ಲೋ ಸೂರ್ಯ ನಿನಗೆ ಈ ಕೆಲಸ ಮಾಡಾಕ ನೀ ಏನೋ ಮಾಡ್ಲಿಕ್ಕೆ ಹತ್ತಿಲ್ಲ, ಸಣ್ಣ ನೀನು ಮುಣಗ್ಲಿಕ್ಕೆ ಹತ್ತಿಯಲ್ಲ, ನೀನು ನಿಧಾನವಾಗಿ ಅದೆಯಲ್ಲ ಅಂತ ಅನ್ಬೇಕಾದ್ರೆ ಆಪ್ಷನ್ ಏನಾಗ್ತೈತೆ ಅಂದ್ರೆ ಇಟ್ ವಾಸ್ ದ ಬರ್ಡ್ಸ್ ಫೀಲಿಂಗ್. ನೋ, ದ ಸನ್ ಆಲ್ವೇಸ್ ಟೇಕ್ಸ್ ಮೋರ್ ಟೈಮ್ ಟು ರೈಸ್ ದ್ಯಾನ್ ಟು ಸೆಟ್. ಇದರ ಮೇಲಿಂದ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಅದು ಸನ್ರೈಸ್ ಟೈಮ್ ಅಂತ ಹೇಳ್ರಿ. ಸನ್ರೈಸ್ ಆಗ್ಲಿಕ್ಕೆ ಇದೇನದ ನೋಡ್ರಿ, ದ ಸನ್ ಆಲ್ವೇಸ್ ಟೇಕ್ಸ್ ಮೋರ್ ಟೈಮ್ ಟು ರೈಸ್ ದ್ಯಾನ್ ಟು ಸೆಟ್. ಸನ್ಸೆಟ್ಗೆ ಎಷ್ಟು ಟೈಮ್ ಬೇಕು, ಸನ್ರೈಸ್ಗೆ ಅದಕ್ಕಿಂತ ಹೆಚ್ಚು ಟೈಮ್ ಬೇಕು. ಆದ್ರಿಂದ ನಿಧಾನ ಇರುವಂತ ಪ್ರೋಸೆಸ್ ಎರಡರಲ್ಲಿ ಯಾವುದು ಅಂತ ಕೇಳಿದ್ರ ಸನ್ ರೈಸಿಂಗ್. ಅದಕ್ಕೆ ರಿಲಕ್ಟೆಂಟ್ ಅಂದ್ರ ಸ್ಲೋ ಇರುವಂತದ್ದು. ಮತ್ತೆ ಯಾಕೆ ರಿಲಕ್ಟೆಂಟ್ ಅಂದಿರಬಹುದು ಅಂದ್ರೆ ಸ್ಲೋ ಪ್ರೊಸೆಸ್ ಇರ್ತೈತಲ್ಲ ಅದನ್ನ ನೋಡಿ
ಮನಮೋಹನ್ ಸಿಂಗ್ ಅವರು ರಿಲೆಕ್ಟೆಂಟ್ ಸನ್ ಅಂತಂದಿರಬಹುದ್ರಿ. ಆದ್ರಿಂದ ನನ್ನ ಅಭಿಪ್ರಾಯದೊಳಗ ಈ ಆನ್ಸರ್ ಕರೆಕ್ಟ್ ಆಗ್ತದ. ದ ಸನ್ ಆಲ್ವೇಸ್ ಟೇಕ್ಸ್ ಮೋರ್ ಟೈಮ್ ಟು ರೈಸ್ ದ್ಯಾನ್ ಟು ಸೆಟ್ ಅಂತ ಹೇಳಿ. Question number 3. In the first 4 lines, there is exaggeration in the description. What is it? First 3 line ದೊಳಗ ಏನ್ ಹೇಳ್ತಾರ ಅಂತಂದ್ರ, in the first 4 lines there is an exaggeration. Exaggeration ಅಂದ್ರೆ ಅತಿಶಯೋಕ್ತಿತನ ರೀ. ಅತಿಶಯೋಕ್ತಿತನ ಮಾತಾಡ್ತಿರ್ತಾರೆ. ದ ಲವರ್ಸ್ ಬೇಡ್ ಆಸ್ ಮೆನಿ ಫೇರ್ವೆಲ್ಸ್ ಆಸ್ ದ ಸ್ಟಾರ್ಸ್ ಇನ್ ದ ಸ್ಕೈ ಅಂತೇಳಿ. ಲವರ್ಸ್ಗಳು ಒಬ್ಬರನ್ನೊಬ್ಬರು ಡಿಪಾರ್ಟ್ ಆಗಿ ಹೋಗುವಾಗ ಎಷ್ಟು ಸಲ ಗುಡ್ ಬೈ ಹೇಳಿದ್ರಂತಂದ್ರೆ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳದಾವ ಅಷ್ಟು ಸಲ ಗುಡ್ ಬೈ ಹೇಳಿದ್ರು ಅಂತ ಹೇಳಿ. ಇಂಥದ್ದನ್ನೆಲ್ಲ ಹೇಳಿದ್ರಂದ್ರೆ ಅದು ಅತಿಶಯೋಕ್ತಿತನ ಆಗ್ತೈತಿ. ಅದು ಎಕ್ಸಾಗ್ಜರೇಷನ್. ಇದು ಇಂಥ ಎಕ್ಸಾಗ್ಜರೇಷನ್ ಈ ಪೋಯಮ್ದೊಳಗ ಫಸ್ಟ್ 4 ಲೈನ್ಸ್ ಅಲ್ಲಿ ಎಲ್ಲೋ ಐತಿ. ಅದು ಯಾವ್ದು ಎಕ್ಸಾಗ್ಜರೇಷನ್ ಅಂತಂತಾರ. ಅದೇ ಅದು 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 ಮೇಲ್ ಬರ್ಡ್ ನೆಕ್ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಪೋಯಟ್ ಏನ್ ಇಮ್ಯಾಜಿನ್ ಮಾಡ್ತಾನಂದ್ರೆ, ಇಟ್ ವಾಸ್ ಫ್ಲೈಯಿಂಗ್ ಟುವರ್ಡ್ಸ್ ದ ಸನ್ ಟು ಪುಲ್ ಇಟ್ ಫ್ರಮ್ ದ ರಿಲೆಕ್ಟೆಂಟ್ ಟು ಪುಲ್ ಇಟ್ ಫ್ರಮ್ ದ ರಿಮ್ ಆಫ್ ಹಾರಿಜನ್ ಅಂತ ಬರ್ತಾರೆ. ಉದಯಿಸುವ ಸೂರ್ಯನನ್ನ ಮುಳುಗಬೇಡ, ಇದೇನೋ ನೀನು ಎಷ್ಟೊತ್ತು ಮಾಡ್ತೀನಿ ನೀನು ಇದನ್ ಮಾಡಾಕ ಅಂತೇಳಿ ಜಗ್ಗಾಕ, ತನ್ನ ಚುಂಚದಿಂದ ಜಗ್ಗಾಕ್ ಹೊಂಟೈತೇನೋ ಅನ್ನುವಂಗ ಕಾಣಿಸ್ತಿತ್ತಂತ. ಅಲ್ರಿ ಇದು ಐತಿ ಒಂದು ಸಣ್ಣ ಪಕ್ಷಿ. ಅಂತ ಸೂರ್ಯನನ್ನ ಹತ್ತಿರ ಹೆಂಗ್ ಹೋಗ್ತೈತಿ, ಆ ಉದಯಿಸುವ ಸೂರ್ಯನನ್ನ ಹೆಂಗ ಜಗ್ಗತೈತಿ, ಅದೆಲ್ಲ ಸಾಧ್ಯ ಆಗಲಾರ್ದಂತ ಮಾತು. ಯಾವುದು ಅಸಾಧ್ಯ ಅತಿಶಯೋಕ್ತಿತನ ಮಾತಿರ್ತದ ಅದನ್ನ ಎಕ್ಸಾಗ್ಜರೇಷನ್ ಅಂತ ಕರೀತಾರ. ಸೂರ್ಯನನ್ನ ತನ್ನ ಒಂದು ಬೀಕದಿಂದ ಜಗ್ಗೋದು ಅತಿಶಯೋಕ್ತಿತನ ಮಾತು. ಇದೇ ಎಕ್ಸಾಗ್ಜರೇಷನ್. ಬರದಿನ್ ನೋಡ ನಾನು ಏನಂತ, ದ ಮೇಲ್ ಬರ್ಡ್ ನೆಕ್ಡ್ ಟು ಪುಲ್ ದ ರಿಲೆಕ್ಟೆಂಟ್ ಸನ್ ಫ್ರಮ್ ದ ರಿಮ್ ಆಫ್ ಹಾರಿಜಿನ್ ಅಂತ ಐತಲ್ಲ, ಇದು ಅತಿಶಯೋಕ್ತಿತನ. ಇದೇ ಎಕ್ಸಾಗ್ಜರೇಷನ್. ಮತ್ತ ಅದಕ್ಕೊಂದು ಬಿ ಕ್ವಶನ್ ಒಂದೈತ್ರಿ, ವಾಟ್ ಈಸ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್? ಇಂಥ ಫಿಗರ್ ಆಫ್ ಸ್ಪೀಚ್ಗೆ ಏನಂತಾರ್ರಿ ಅಂತಂದ್ರ ಹೈಪರ್ಬಲಿ ಅಂತ ಕರೀತಾರ. ಎಕ್ಸಾಗ್ಜರೇಷನ್ ಯಾವ ಮಾತಿನಲ್ಲಿ ಇರ್ತದ ಆ ಫಿಗರ್ ಆಫ್ ಸ್ಪೀಚ್ ಹೈಪರ್ಬಲಿ. ಇನ್ನ ಈಗ ಒಂದು ಹೇಳಿದ್ನಲ್ಲ ನಾನು, ದ ಲವರ್ಸ್ ಬೇಡ್ ಆಸ್ ಮೆನಿ ಫೇರ್ವೆಲ್ಸ್ ಆಸ್ ದ ಸ್ಟಾರ್ಸ್ ಇನ್ ದ ಸ್ಕೈ ಅಂತೇಳಿ, ಇದು ಎಕ್ಸಾಗ್ಜರೇಷನ್. ಇನ್ನೊಂದು ಹೇಳೇನ್ರಿ ನಿಮಗ, ಹೈ ಬ್ರದರ್ಸ್ ಐ ಕ್ಯಾನ್ ಫಿಲ್ ದ ಡ್ರೈಡ್ ರಿವರ್ ವಿತ್ ಮೈ ಟಿಯರ್ಸ್ ಅಂತ ಇತ್ತು. ಒಂದು ಯಾರೋ ಒಬ್ರು ಹೇಳಿದಂಥದ್ದು. ಯಾಕೆ ಬ್ರದರ್, ಇದೇನದಲ್ಲ, ಈ ಬತ್ತಿದ ಈ ಒಣಗಿದ ನದಿಯನ್ನ ನನ್ನ ಕಣ್ಣೀರಿನಿಂದ ತುಂಬಿ ಹರಿಸಬಲ್ಲೆ ಅಂತಾನೆ. ಕಣ್ಣೀರಿನಿಂದ ನದಿ ತುಂಬಿನೇ ಹರಿಸ್ತಾನಂತ, ಕಣ್ಣೀರಿನಿಂದ. ಇದೆಲ್ಲ ಅತಿಶಯೋಕ್ತಿಯಾಗಿರ್ತಕ್ಕಂಥ ಮಾತಿದು. ನಾವೆಲ್ಲ ಅಂತಿರ್ತೀವಲ್ಲ ರೀ, ನಾವು ಸಣ್ಣರಿದ್ದ ಒಂದ ಬಡ್ದ್ನಿಂದ್ರ ಮಗನ 3 ಸಲ ಸಾವ್ತೀವಿ ಅಂತಿದ್ವಿ. ಒಂದ ಬಡದಲ್ಲಿ ಗಿಮಿ 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 ತಿರುಗ್ತಿ ಅಂತಿದ್ವಿ. ಅಲ್ರಿ ಒಂದ್ ಬಡದಲ್ಲಿ ಗಿಮಿ 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 ಹೆಂಗ್ ತಿರುಗ್ತಾರ? 3 ಸಲ ಹೆಂಗ್ ಸಾವ್ತಾರ? ಒಂದ್ಸಲ ಸಾವ್ತಾರ. ಆದ್ರೂ ಇಂಥ ಮಾತು ಬಳಕೆ ಒಳಗದಾವಲ್ಲ, ಇಂಥ ಮಾತುಗಳನ್ನ ಹೈಪರ್ಬಲಿ ಅಂತ ಕರೀತಾರ. ಈಗ ನಾನೊಂದು ಏನು ಅಂತೇನಂದ್ರೆ, ಈ ಮಾತಿನೊಳಗ್ರೆ ಇಲ್ಲದಲ್ಲ ಎಕ್ಸಾಗ್ಜರೇಷನ್ ಅಂದ್ರೆ ಹೈಪರ್ಬಲಿನ ರೀ 100%. ಬಟ್ ಈ ಮಾತಿನೊಳಗೆ ಇನ್ನೊಂದು ಫಿಗರ್ ಆಫ್ ಸ್ಪೀಚ್ ಐತಿ. ಇದು ಯಾವ್ದಂದ್ರೆ ರಿಲೆಕ್ಟೆಂಟ್ ಸನ್ ಅಂತ ಐತಿ ನೋಡ್ರಿ. ಈ ರಿಲೆಕ್ಟೆಂಟ್ ಸನ್ ಅಂದ್ರೆ ಒಲ್ಲದ ಮನಸ್ಸಿನ ಸೂರ್ಯ ಅಂತ ಹೇಳಿ. ಸೂರ್ಯಾಗ ಮನಸ್ಸ ಇರುವುದಿಲ್ಲ, ಅದು ಅರ್ಧಮರ್ಧ ಮನಸ್ಸು ಮಾಡೋದೂ ಇಲ್ಲ. ಮತ್ತಾದ್ರೆ ಕವಿ ಹೀಗತೆ ಹೇಳ್ತಾನ ಅಂತಂದ್ರಿಂದ ಅದು ಒಂದು ಪರ್ಸಾನಿಫಿಕೇಶನ್ ಫಿಗರ್ ಆಫ್ ಸ್ಪೀಚ್ ಆಗ್ತದೆ. ಆದರೆ ಸರ್ ಕ್ವಶನ್ ಕೇಳಿದ ಪ್ರಕಾರ ಎಕ್ಸಾಗ್ಜರೇಷನ್ ಯಾವುದು ಅಂತ ಕೇಳ್ತಾರ, ಅದು ಮಾತ್ರ ಹೈಪರ್ಬಲಿ. ಸುಮ್ಮನೆ ಇನ್ನೊಂದು ರಿಲೆಕ್ಟೆಂಟ್ ಸನ್ ಇರೋದ್ರಿಂದ ಇದು ಪರ್ಸಾನಿಫಿಕೇಶನ್ ಆಗ್ತೈತೆ ಅಂತ ಹೇಳ್ಬೋದು. ಬಟ್ ಕೇಳಿದ ಆನ್ಸರ್ ಅಂದ್ರೆ ಹೈಪರ್ಬಲಿ ಆಗ್ತೈತಿ. 4th ಕ್ವಶನ್, ಹೌ ವಾಸ್ ದ ಮ್ಯಾಜೆಸ್ಟಿಕ್ ನೆಕ್ ಹಂಬಲ್ಡ್ ಬೈ ದ ಹಂಟರ್? ಇದು ನಿಮ್ಗೆ ಗೊತ್ತಾಗ್ತೈತಿಲ್ಲ. ಈಗ ಪ್ರೌಡ್ ನೆಕ್ ಅಂತ ಐತಿ ಪೋಯಮ್ದೊಳಗ, ಇಲ್ಲಿ ಕ್ವಶನ್ದೊಳಗ ಮ್ಯಾಜೆಸ್ಟಿಕ್ ನೆಕ್ ಅಂತ ಕರೀತಾರೆ. ಪ್ರೌಡ್ ನೆಕ್, ಮ್ಯಾಜೆಸ್ಟಿಕ್ ನೆಕ್ ಅಂತ ಎದಕ್ಕಂತಾರ ಅಂತಂದ್ರೆ ಬಹಳ
ಅದು ತನ್ನ ನೆಕ್ಕನ್ನು ಸ್ಟ್ರೆಚ್ ಮಾಡಿ ಹಾರ್ಕೊಂತ ಹೋಗುವಾಗ ಬಲು ಸುಂದರ ನೋಡಲಿಕ್ಕೆ, ಬಲೆ ಗಾಂಭೀರ್ಯ, ಬಲೆ ಅದು ಒಣಪು ವಯ್ಯಾರ ಅಂತಾರ ಅದಕ್ಕೆ. ಹಂಗತೆ ಇದ್ದಂತ ಪಕ್ಷಿ ನೋಡಿದ್ರೆ ಅದಕ್ಕೆ ಮ್ಯಾಜೆಸ್ಟಿಕ್ ಅಂತ ಕರೀತಾರ. ಇವರು ಕ್ವಶನ್ ಕೇಳೋರು ಸರ್, ಪೋಯಂ ಬರೋದು ನಮ್ಮ ಮನಮೋಹನ್ ಸಿಂಗ್ ಸರ್, ಅದಕ್ಕೆ ಪ್ರೌಡ್ ನೆಕ್ ಅಂತ ಕರೀತಾರ. ಹಿಂಗ ಮ್ಯಾಜೆಸ್ಟಿಕ್ ಆಗಿರ್ತಕ್ಕಂಥ ನೆಕ್, ಪ್ರೌಡ್ ಆಗಿರ್ತಕ್ಕಂಥ ನೆಕ್, ಹೌ ವಾಸ್ ಇಟ್ ಹಂಬಲ್ಡ್ ಅಂತಾರ. ಹೆಂಗದು ಪ್ರೌಡ್ ನೆಕ್ ಹಂಬಲ್ ಆಯ್ತು? ಬೈ ಹಂಟರ್ ಅಂತ ನಮಗೊಂದು ಕ್ಲಿವೇ ಕೊಡ್ತಾರ. ಅಂದ್ರೆ ನಾ ಪೋಯಮ್ದೊಳಗೆ ಎಕ್ಸ್ಪ್ಲನೇಷನ್ ಮಾಡೀನಿ ಫ್ರೆಂಡ್. ಇದನ್ನ ಹೆಂಗದು ಪ್ರೌಡ್ ನೆಕ್ ಹಂಬಲ್ ಆತಂದ್ರೆ, ಜೀವಿದ್ದ ಸಮಯದೊಳಗ ಬಹಳ ಸುಂದರವಾಗಿ ತನ್ನ ನೆಕ್ಕನ್ನು ಸ್ಟ್ರೆಚ್ ಮಾಡ್ಕೊಂಡು ಹಾರ್ತಾ ಹೋಗ್ತಿತ್ತು. ಯಾವಾಗ ಈ ಆ ಪಕ್ಷಿನ ಹಂಟರ ಶೂಟ್ ಮಾಡ್ದ, ಕೆಳಗೆ ಬಿತ್ತು. ಕೆಳಗೆ ಬಿದ್ದಾಗ ಆ ಹಂಟರ್ ಏನ್ ಮಾಡ್ದ, ಹಿ ಟುಕ್ ಇಟ್ ಜಾಜ್ ಹ್ಯಾಂಡ್ಸ್ ಅಂಡ್ ಜಾಜ್ ಅಂತಾನ. ಕೆಳಗ ಸತ್ತು ಬಿದ್ದ ಮೇಲೆ ಆ ಪಕ್ಷಿ ಕೈಗಳನ್ನ ಮತ್ತು ಅದರದ ಅಂದ್ರೆ ಬಾಯಿಯೊಳಗಿರ್ತಕ್ಕಂಥ ದವಡಿ ಹಲ್ಲು, ಅದರದ ಮೋತಿ ಸಾಂದಿರ್ತೈತಿ ಪಾಪ ಅದು ಪಕ್ಷಿದು. ಆ ಮೋತಿನೂ ಮತ್ತು ಆ ಕಾಲನ್ನು ಎರಡೂ ಕೂಡಿಕೊಂಡು ಮ್ಯಾಕ್ ತಗೊಂತಾನಲ್ಲ, ಹೌದಲ್ಲ. ಅದಕ್ಕ ಎಂತ ಗಾಂಭೀರ್ಯದ ನೆಕ್ ಏನಾತೀಗದು ಹಂಬಲ್ ಆತು, ಅದರ ಸೊಕ್ಕೆ ಮುರಿದೋತು ಅಂದಂಗದು. ಅದರದ್ದು ಯೌವನ ಒಣಪು ವಯ್ಯಾರ ಮುಗಿದು ಹೋಯ್ತು ಅಂದಂಗದು. ಹೆಂಗಂದ್ರೆ ಯಾವಾಗ ಯಾವಾಗ ಹಂಟರ್ ಆ ಬರ್ಡ್ ಅನ್ನ ಹ್ಯಾಂಡ್ಸ್ ಅಂಡ್ ಜಾಸ್, ಲೆಗ್ಸ್ ಹ್ಯಾಂಡ್ಸ್ ಅಂಡ್ ಜಾಸ್ ಅಂತ ತಗೊಂತಾನ, ಅವಾಗ ಪ್ರೌಡ್ ನೆಕ್ ಹಂಬಲ್ ಆಗಿ ಹೋತದು. ದ ಮೇಲ್ ಬರ್ಡ್ ವಾಸ್ ಶಾಟ್ ಡೆಡ್, he was picked up hands and jaws, and thus the majestic neck was humbled. Question number 5. The expression picked up hands and jaws suggests ಏನ್ ಸೂಚಿಸ್ತೈತಿ? ಅಪ್ಪ, ಆ ಹಂಟರ್ನ ಒಂದು ಕ್ರಿಯಲ್ಟಿ ಸೂಚಿಸ್ತೈತಿ. ಕಾಲಸ್ನೆಸ್ ಆಫ್ ದ ಹಂಟರ್ಸ್, ಹಾರ್ಟ್ಲೆಸ್ನೆಸ್ ಆಫ್ ದ ಹಂಟರ್ಸ್, ಅರ್ಜೆನ್ಸಿ ಆಫ್ ದ ಹಂಟರ್ಸ್, ಕ್ರೂಯಲ್ಟಿ ಆಫ್ ದ ಹಂಟರ್ಸ್. ಕಾಲಸ್ನೆಸ್ ಅಂದ್ರೆ ಅದೇ ಹಾರ್ಟ್ಲೆಸ್ನೆಸ್ ರೀ. ಹಾರ್ಟ್ಲೆಸ್ನೆಸ್ ಅಂದ್ರೂ ಒಂದೇ, ಕಾಲಸ್ನೆಸ್ ಅಂದ್ರೂ ಒಂದೇ, ಕ್ರೂಯಲ್ಟಿ ಅಂದ್ರೂ ಒಂದೇ. ಇಷ್ಟು ಒಂದ ಮೀನಿಂಗ್ ಒಂದೇ ಹೇಳ್ತಾವ. ಅರ್ಜೆನ್ಸಿ ಆಫ್ ದ ಹಂಟರ್ಸ್ ಅಂತ ಐತಿಲ್ಲ, ಇದು ಏನು ಸಂಬಂಧ ಪಡ್ಲಾರದ್ದು. ಹಾಗಾದ್ರಿಂದ ರೈಟ್ ಆನ್ಸರ್ಸ್ ಒಂದಲ್ಲ, ಎರಡಲ್ಲ, 3 ಅಕ್ಕವು. ಸರ್ ಮತ್ತೆ ಅನ್ಬೋದು ನೀವು ಈ ತರದ ಕ್ವಶನ್ ಎಕ್ಸಾಮ್ದಾಗ ಕೊಟ್ಟಾಗ ನಾವು ಹೆಂಗ್ ಬರಿಬೇಕಂತ ತಿಳ್ಕೊಂಡು, ವಿದ್ಯಾರ್ಥಿಗಳು ಒಂದು ಮಾತು ಹೇಳ್ತೀನಿ ನಿಮಗೆ. ಕ್ವಶನ್ಸ್ಗಳಲ್ಲಿ ಒಂದು ರೀತಿಯಲ್ಲಿ 2 ಟೈಪ್ ಕ್ವಶನ್ಸ್ ಅದಾವ್ರಿ. ಒಂದು ರೀತಿಯಲ್ಲಿ ಅದು ಒಂದು ಟೀಚಿಂಗ್ ಕ್ವಶನ್, ಇನ್ನೊಂದು ಟೆಸ್ಟಿಂಗ್ ಕ್ವಶನ್ ಅಂತ ತಿಳ್ಕೊಂಡು. ಇದು ಟೀಚಿಂಗ್ ಕ್ವಶನ್, ಕ್ಲಾಸ್ ರೂಮ್ ನಲ್ಲಿ ಟೀಚರ್ ಹುಡುಗರ ಜೊತೆಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಟೀಚಿಂಗ್ ಕ್ವಶನ್. ಇದನ್ನ ಟೆಸ್ಟಿಂಗ್ ಕ್ವಶನ್ ಅಂತ ಕೊಡೋದಲ್ರಿ. ಅಕಸ್ಮಾತ್ ಇದನ್ನೇ ಕ್ವಶನ್ ಟೆಸ್ಟಿಂಗ್ ಕ್ವಶನ್ ಕೊಟ್ರ ಅಂತಂದ್ರ ಈ 3 ಆಪ್ಷನ್ಸ್ಗಳಲ್ಲಿ ಯಾವುದೋ ಒಂದು ಆಪ್ಷನ್ ಇಡ್ತಾರೆ. ಈ ಎ ಆನ್ಸರ್, ಸಿ ಆನ್ಸರ್, ಡಿ ಆನ್ಸರ್ಗಳಲ್ಲಿ ಒಂದು ಆನ್ಸರ್ ಇಟ್ಟು ಉಳ್ಕದ್ದು 2 ಕೊಡ್ಲಿ 3 ಕೊಡ್ಲಿ ಅವನ್ನ ಇರ್ರೆಲೆವೆಂಟ್ ಆನ್ಸರ್ಸ್ ಕೊಡ್ತಾನೆ. ಇದು ಟೀಚಿಂಗ್ ಕ್ವಶನ್ ಕ್ಲಾಸ್ ರೂಮ್ ನಲ್ಲಿ ಡಿಸ್ಕಷನ್ ಮಾಡಕ ಹುಡುಗರನ್ನ ಮೋರ್ ಅಂಡ್ ಮೋರ್ ಥಾಟ್ಫುಲ್ ಅನ್ನಾಗಿ ಮಾಡೋದ್ರ ಸಲುವಾಗಿ ಕೇಳುವಂತ ಕ್ವಶನ್ಸ್ ಇವು. ಟೀಚಿಂಗ್ ಕ್ವಶನ್ ಇದು, ಟೆಸ್ಟಿಂಗ್ ಕ್ವಶನ್ ಅಲ್ಲ. ಈ ಕ್ವಶನ್ ಎಕ್ಸಾಮ್ ಕೇಳೋದಿಲ್ಲ. ಅಕಸ್ಮಾತ್ ಎಕ್ಸಾಮ್ ಕೇಳಿದ್ರೆ ಕೊಡು ಆಪ್ಷನ್ 3 ಆನ್ಸರ್ ಕರೆಕ್ಟ್ ಇರುವುದಿಲ್ಲ, ಒಂದೇ ಕರೆಕ್ಟ್ ಆನ್ಸರ್ ಕೊಡ್ತಾರೆ, ಉಳಿದ 2 ಆನ್ಸರ್ನ ರಾಂಗ್ ಕೊಡ್ತಾರೆ. ಹಾಗಾದ್ರಿಂದ ರೈಟ್ ಆನ್ಸರ್ ಏನಾಗ್ತೈತಿ ಫ್ರೆಂಡ್ಸ್? ಕಾಲಸ್ನೆಸ್ ಆಫ್ ದ ಹಂಟರ್ಸ್ ಆಗ್ತೈತಿ, ಹಾರ್ಟ್ಲೆಸ್ನೆಸ್ ಆಫ್ ದ ಹಂಟರ್ಸ್ ಆಗ್ತೈತಿ, ಕ್ರೂಯಲ್ಟಿ ಆಫ್ ದ ಹಂಟರ್ಸ್ ಆಗ್ತೈತಿ. ಎಲ್ಲ ಒಂದೇ, ಹಳೆಯ ಅಲ್ಲ ಮಗಳ ಗಂಡ, ಎಲ್ಲ ಒಂದೇ ಮೀನಿಂಗ್ ಇದು. ಮತ್ತೆ ಹಾಗಾಗಿ ಎಲ್ಲವೂ ಅಪ್ರಾಪರಿಯೇಟ್ ಆನ್ಸರ್ ಆಗ್ತಾವ್ರಿ. ಒಂದು ಅರ್ಜೆನ್ಸಿ ಅಂತಾರಲ್ಲ, ಅದೇನ್ ಹಂಗಾಗುದಿಲ್ಲ ಅಂತ ಅನಿಸ್ತೈತಪ್ಪ ನನಗೆ. ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. 6th ಕ್ವಶನ್. ಡ್ಯಾಶ್ ಡ್ಯಾಶ್ ಈಸ್ ಕಂಪೇರ್ಡ್ ಟು ಡರ್ಟಿ ಲಿನೆನ್. ಕಂಪ್ಲೀಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಕರೆಕ್ಟ್ ಆಪ್ಷನ್. ಏನ್ ಆಗ್ತೈತೆ ಅದಕ್ಕೆ? ಅದು ಡೆಡ್ ಮೇಲ್ ಬರ್ಡ್, ಇಟ್ ವಾಸ್ ಕಂಪೇರ್ಡ್ ಟು ಡರ್ಟಿ ಲಿನೆನ್ ಕ್ಲಾತ್
ಇಂಟು ಕೋರ್ಸ್ ವಾಷಿಂಗ್ ಬ್ಯಾಗ್ ಅಂತ ಬರ್ತೈತೆಲ್ಲ ಪೋಯಮ್ದೊಳಗ. ಅದು ಒಂದು ಸಿಮಿಲಿ ಆಗ್ತೈತಿ. ಇದು ಒಂದು ಲೈಕ್ ಡರ್ಟಿ ಲಿನನ್ ಕ್ಲಾತ್ ಇಂಟು ಕೋರ್. ಡರ್ಟಿ ಲಿನನ್ ಅಂತಾರೆ, ಕ್ಲಾತ್ ತಂದಿಲ್ಲ. ದ ಪ್ರೌಡ್ ನೆಕ್ ಆಫ್ ದ ಬರ್ಡ್ ಈಸ್ ಕಂಪೇರ್ಡ್ ಟು ದ ಪೂರ್ತಿ ಬರ್ಡ್ ಅಂತ ಅನಿಸ್ತದೆ ನನಗೆ. ಇಲ್ಲ, ಡೆಡ್ ಬರ್ಡ್ ಅದು. ದ ಪ್ರೌಡ್ ನೆಕ್ ಆಫ್ ದ ಬರ್ಡ್, ದ ಡೆಡ್ ಬಾಡಿ ಆಫ್ ದ ಬರ್ಡ್. ಡೆಫಿನೆಟ್ಲಿ ಕರೆಕ್ಟ್. ದ ಹ್ಯಾಂಡ್ಸ್ ಎಸ್ ಇಲ್ಲಿ ಬರ್ಬೇಕಾಗಿತ್ತು, ಎಸ್ ಇಲ್ಲಿ ಬಂದತ್ರಿ. ದ ಹ್ಯಾಂಡ್ಸ್ ಅಂಡ್ ಜಾಸ್ ಆಫ್ ದ ಬರ್ಡ್. ಇಲ್ಲ ತಪ್ಪಾಗ್ತತ್ರಿ. ದ ಮಟೀರಿಯಲ್ ಆಫ್ ದ ಬ್ಯಾಗ್ ಅಂತಾರ. ಏನ್ ತಗೊಂಡು ಡರ್ಟಿ ಲಿನನ್ ಕಂಪೇರ್ ಮಾಡ್ತಾರ ಅಂದ್ರೆ ದ ಡೆಡ್ ಬಾಡಿ ಆಫ್ ದ ಬರ್ಡ್. ನೋಡ ಆನ್ಸರ್ ಬರ್ದಿಲ್ಲನ್ರಿ. ದ ಡೆಡ್ ಬಾಡಿ ಆಫ್ ದ ಬರ್ಡ್ ಕರೆಕ್ಟ್ ಅದ. ನಾನೇ ಮಾಡಿದಂತ ಕ್ವಶನ್ಸ್ ಇವು ಫ್ರೆಂಡ್ಸ್. ನಾನೇ ಟೀಚ್ ಮಾಡ್ತೀನಿ ಹುಡುಗರಿಗೆ, ನಾನೇ ಈ ಕ್ವಶನ್ಸ್ಗಳಿಗೆ ಆನ್ಸರ್ ಅನ್ನು ಬರೆದೆ, ಇದೇ ಕೆಲಸ ಮಾಡ್ತೀನಿ ಕೂತ್ಕೊಂಡು. ಕ್ವಶನ್ ನಂಬರ್ 7. and sat to hatch the blood-stained feathers into a toddling chick. This suggests, ಇದು ಯಾಕೆ ಈ ತರ ಕೊಟ್ಟಾರನ್ರಿ ಸರ್? ಹಿಂಗತೆ ಸ್ಲ್ಯಾಶ್ ಕೊಟ್ಟಾರ, ಗೊತ್ತಿಲ್ಲ ನನಗರೆ. ಒಯ್ದು ಬಿಟ್ಟಿದ್ರ ಹೆಂಗ ಅನಿಸುತ್ತೆ ಅನ್ನೋ, ಯಾಕೆ ಈ ತರ ಕೊಟ್ಟಿರ್ತಾರ? ಒಂದೇನಾದ್ರೂ ಇಂಟೆನ್ಷನ್ ಇದ್ದಿರ್ಬೋದು ಅಥವಾ ಏನಾರಾಗಿರ್ಬೋದು. ಟೆಕ್ಸ್ಟ್ ಬುಕ್ ನಲ್ಲಿ ಹೆಂಗ ಅಪಿಯರ್ ಆಗಿದೆ ನಾನು ಹಂಗ ತಗೊಂಡೆ. ಅಂಡ್ ಟು ಸ್ಯಾಟ್ ದ ಬ್ಲಡ್ ಸ್ಟೇನ್ಡ್ ಫೆದರ್ಸ್ ಇಂಟು ಎ ಟಾಡ್ಲಿಂಗ್ ಚಿಕ್ ಅಂತ ಹೇಳಿ. ದಿಸ್ ಸಜೆಸ್ಟ್ ಯಾವೆಲ್ಲ ಅಲ್ರಿ, ಒಂದು ಎಗ್ ಮೇಲೆ ಕುಂತ್ಕೊಂಡು ಹ್ಯಾಚಿಂಗ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಬೇಬೀಸ್. ಆದರೆ ಫೆದರ್ಸ್ ಮೇಲೆ ಕೂತ್ಕೊಂಡು ಹಂಗ ಹ್ಯಾಚಿಂಗ್ ಮಾಡ್ತಂದ್ರೆ ಅದು ಏನ್ ಮಾಡಕತ್ತೀನಿ ಅನ್ನುವಂಥದ್ದು ತನಗೆ ಅರಿವಿಲ್ಲ. ಯಾಕೆ ಅರಿವಿಲ್ಲ ಅಂತ ಕೇಳಿದ್ರೆ ತಲೆ ಕೆಟ್ಟೈತೆ ಅಂತ ಅನ್ಬೇಡ್ರಿ, ಒಂದ್ ರೀತಿ ತೆರಿನೂ ಕೆಟ್ಟೈತೆ ಅದರದ್ದು ಸದ್ಯಕ್ಕೆ. ಅಂದ್ರೆ ಒಂದು ಕಾನ್ಸೈನ್ಸ್ ಇಲ್ಲ ಅದಕ್ಕೆ. ಈಗ ಅನ್ಕಾನ್ಸೈನ್ಸ್ ಕಂಡೀಷನ್ ಒಳಗದ ಅದು. ಅಂದ್ರೆ ಇಟ್ ಡಸಂಟ್ ನೋ ವಾಟ್ ಇಟ್ ಈಸ್ ಆಕ್ಚುಲಿ ಡೂಯಿಂಗ್ ಅಂತೇಳಿ. ಅದು ಡೆಸ್ಪಿರೇಟೆಡ್ ಕಂಡೀಷನ್ ಆಗೈತಲ್ಲ ಈಗ ಅದು. ಹಿಂಗಾಗಿ ಏನಾರ ಹುಚ್ಚುಚ್ಚಗತ್ತೆ ಮಾಡ್ಬೋದ್ರಿ. ಅದು ಬಹಳ ಇದು ಆದವರು ಮನುಷ್ಯನ ಜೀವನದೊಳಗೂ ಹಂಗತೆ ಆಗ್ತಿರ್ತಿತ್ತು ಒಂದೊಂದ್ಸಾರಿ. ನೀವು ಸಣ್ಣವರಿದ್ದೀರಿ, ನೀವು ನೋಡಿರ್ಲಿಕ್ಕಿಲ್ಲ, ಬಟ್ ನಾನ್ ನೋಡೀನಿ. ಆಗ್ಯಾವ ಘಟನೆಗಳು. ಯಾರೋ ಮಕ್ಕಳನ್ನ ಕರ್ಕೊಂಡವ್ರು ಅಥವಾ ಗಂಡನ ಕಳ್ಕೊಂಡವ್ರು ತಲೆ ಕೆಟ್ಟವ್ರ ತರ ಮಾಡ್ತಿರ್ತಾರೆ. ಅದು ಘಟನೆ ಅದಾವ. ಇದು ಆ ತರದ ಘಟನೆ ಇದು ನನಗೆ ಅನಿಸ್ತದೆ. ಅದಕ್ಕೆ ಇವ್ರೇನಂತಾರೆ, ದಿಸ್ ಸಜೆಸ್ಟ್ ದಟ್ ದ ಫೀಮೇಲ್ ಬರ್ಡ್ ವಾಸ್ ಔಟ್ ಆಫ್ ಹರ್ ಸೆನ್ಸಸ್. ಡೆಫಿನೆಟ್ಲಿ ಸರ್, ಆಫ್ಟರ್ ದ ಡೆತ್ ಆಫ್ ಮೇಲ್ ಬರ್ಡ್. 100% ಕರೆಕ್ಟ್ ಸರ್. ಔಟ್ ಆಫ್ ಸೆನ್ಸಸ್ ಅದರ, ಅನ್ಕಾನ್ಸೈನ್ಸ್ ಕಂಡೀಷನ್ ಒಳಗೆ ಅದರ. ಅಂದ್ರೆ ಆಕ್ಚುಲಿ ಇಟ್ ಈಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಈಸ್ ಡೂಯಿಂಗ್ ಅಂತ ಹೇಳಿ. ನೆಕ್ಸ್ಟ್ ಬಿ ಏನದಲ್ಲ, ದ ಇಂಟೆನ್ಸ್ ಲವ್ ಆಫ್ ದ ಫೀಮೇಲ್ ಬರ್ಡ್ ಟುವಾರ್ಡ್ಸ್ ಇಟ್ಸ್ ಮೇಲ್ ಪಾರ್ಟ್ನರ್. ಇದನ್ನು ಕರೆಕ್ಟ್ ಅದ್ರಿ. ಲವ್ ಅಂದ್ರೆ ಎಂತ ಲವ್ ರೀ ಅದರದ್ದು. ಹುಚ್ಚು ಅಂದ್ರೆ ಮ್ಯಾಕ್ಸಿಮಮ್ ಹುಚ್ಚು ರೀ. ಆ ವಿಪರೀತವಾಗಿರ್ತಕ್ಕಂಥ ಹುಚ್ಚು ತನ್ನ ಗಂಡು ಬರ್ಡಿನ ಕಡೆ, ಅದಕ್ಕೆ ಇರ್ತಕ್ಕಂಥ ಹುಚ್ಚು ಆ ಫೀಮೇಲ್ ಬರ್ಡ್ ಅನ್ನ ಹಂಗ್ ಮಾಡುವಂಗ್ ಮಾಡೈತಿ ಅಂತಾರ. ಇದ್ರೂ ಇರ್ಬೋದ್ರಿ, ಯಾಕಿಲ್ಲ ರೀ? ಡೆಫಿನೆಟ್ಲಿ ಅದರದ್ದು ಇಂಟೆನ್ಸ್ ಲವ್ ಆ ಫೀಮೇಲ್ ಬರ್ಡ್ ಅನ್ನ ಹಂಗತೆ ಮಾಡುವಂಗ್ ಮಾಡೈತ್ರಿ. ದ ಫೂಲಿಶ್ ಆಕ್ಟ್ ಆಫ್ ದ ಫೀಮೇಲ್ ಬರ್ಡ್. ಡೆಫಿನೆಟ್ಲಿ ಫೂಲಿಶ್ ಆಕ್ಟ್ ಹೌದ್ರಿ. ಅದ್ರಿ ಯಾಕೆ ಫೂಲಿಶ್ ಆಕ್ಟ್ ಅಂತಂದ್ರೆ, ಅಲ್ರಿ ಫೆದರ್ಸ್ ಮೇಲೆ ಕುಂತು ಹ್ಯಾಚಿಂಗ್ ಮಾಡ್ತೀನಿ, ಬೇಬೀಸ್ ತರ್ತೀನಿ, ಚಿಕನ್ ತರ್ತೀನಿ ಅಂತಂದ್ರೆ ಅದು ಹೆಂಗ್ ಸಾಧ್ಯತೆ ಐತಿ ಹೇಳ್ರಿ? ಹೌದಲ್ಲ? ಅದು ಫೂಲಿಶ್ ಆಕ್ಟೇ ಕರೆಕ್ಟ್ ಆದ್ರೆ ಅದಲ್ಲ. ಅದು ಆಮೇಲೆ ಇದು ಫೂಲಿಶ್ ಯಾಕೆ ಆಗೈತಿ ಅಂತಂದ್ರೆ ಡೆಸ್ಪರೇಟ್ ಕಂಡೀಷನ್ ಆಗೈತಿ ಪಾಪ ಅದು, ಅದಕ್ಕೆ ಫೂಲಿಶ್ ಆಗೈತಿ. ದ ಡೆಸ್ಪರೇಟ್ ಆಕ್ಟ್ ಆಫ್ ದ ಫೀಮೇಲ್ ಬರ್ಡ್ ಟು ಬ್ರಿಂಗ್ ದ ಮೇಲ್ ಬರ್ಡ್ ಬ್ಯಾಕ್ ಟು ದ ಲೈಫ್ ಅಂತೇಳಿ. ಅದು ಹೆಚ್ಚು ಕರೆಕ್ಟ್ ಆಗ್ತೈತಿ ಅಂತ ಅನ್ಸುತ್ತೆ ನನಗೆ. ಎಲ್ಲ ಕಂಪೇರ್ ಮಾಡಿದ್ರೆ ದ ಫೀಮೇಲ್ ಬರ್ಡ್ ವಾಸ್ ಔಟ್ ಆಫ್ ಸೆನ್ಸಸ್. ಪ್ರಜ್ಞೆ ಕಳ್ಕೊಂಡೈತಿ. ಕರೆಕ್ಟ್ ಐತ್ರಿ. ಅದ ವಿಪರೀತ ಲವ್ ಇದ್ದಾಗ ಹಂಗ ಆಗ್ತೈತಿ, ಹೇಳಕ್ ಬರ್ದಲ್ರಿ. ವಿಪರೀತ ಲವ್ ಇದ್ರೆ ಹೆಂಗ ಆಗ್ತೈತಿ. ಹೌದೌದು, ಇಂಟೆನ್ಸ್ ಆದ್ರೆ ಹಂಗಾರೆ ಅದ್ರಿ. ಈಗ ಕೋಳೂರು ಕೊಡಗೂಸ್ ಅಂತ ಒಂದು, ನಾವು ಸಣ್ಣರಿದ್ದಾಗ ಒಂದು ಕತೆ ಹೇಳ್ತಿದ್ರು ನಮ್ಮ ಸರ್ಗಳು ರೀ. ಆ ಕೊಡಗೂಸ್ ಇರ್ತೈತಲ್ಲ ಕೂಸ್, ಅದು ಸಣ್ಣದು, ಗುಡಿಗೆ ಹೋಗಿ ಎಡಿ ಹಿಡಿದು ತಿನ್ನು ದೇವ್ರೆ ಅಂತ ತಿಳ್ಕೊಂಡು ಎಡಿ ಮುಂದಿಡ್ತಾರ. ಅದು ಆಕ್ಚುಲಿ ಅವ್ರಪ್ಪ ಅವ್ರವ್ವ ಗುಡಿಗೆ ಬರ್ತಿದ್ರು, ದಿನ ಎಡಿ ಒಯ್ದು ಎಡಿ ಹಿಡ್ಕೊಂಡು ತೊಗೊಂಬರ್ತಿದ್ರು.
ಅವ್ರ ಅಪ್ಪಾರವ್ ಮನೆಯೊಳಗೆ ಇರಲು ಒಂದ್ಸಲ ಊರಿಗೆ ಹೋಗಿದ್ರು. ಆ ಹುಡುಗಿನ ಸಣ್ಣದೊಂದು ಹುಡುಗಿ ತಾನೇ ಅಡಿಗೆ ಮಾಡ್ಕೊಂಡು ಹೋಗಿ ದೇವ್ರಿಗೆ ಅಡಿ ಹಿಡಿದು ತಿನ್ನು ದೇವ್ರೆ ಅಂತಾಳ. ಕಲ್ಲಿನ ದೇವ್ರ ಏನ್ ತಿನ್ಬೇಕಾದ್ರೆ ತಿನ್ನೋದಿಲ್ಲ. ನಾ ಮತ್ತೆ ಇಲ್ಲಕಂದ್ರ ನೋಡ ಅಂತೇಳಿ ಸಿಟ್ಟಿಗೆ ಎದ್ದು ತನ್ನ ತಲೆನ ಟಗ್ 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 ಅಂತ ಅಲ್ಲಿ ಕಲ್ಲಿಗೆ ಹೊಡಿತಾಳ್ರಿ. ದೇವರು ಅಕ್ಕಿಗೆ ಪ್ರತ್ಯಕ್ಷ ಆಗ್ಬಿಡ್ತಾನ. ಪ್ರತ್ಯಕ್ಷ ಆಗಿ ಎರಡೂ ಕೈಗಳಿಂದ ಈ ಕಡೆ ಕೈಯಿಂದ ಎರಡೂ ಕೈಯಿಂದ ಆಯ್ಕೆ ಒಯ್ದಂತ ಎಡಿ ಊಟನ ಎಡಿ ಅದು ದೇವ್ರಿಗೆ ಎಡಿ ಎರಡೂ ಕೈಗಳಿಂದ ಪರಮಾತ್ಮ ಆ ಎಡಿನ ಉಂಡು ಬಿಡ್ತಾನ. ಇಂಟೆನ್ಸ್ ಡೆವೋಷನ್ ಇದ್ರೆ ಹಂಗಾಗೆ ಆಗತೈತಿ, 100% ಆಗ್ತೈತಿ. ಅದು ವಿಚಿತ್ರ, ಹುಚ್ಚ. ನಮಗೆ ಆ ಹುಡುಗಿ ಮಾಡೋದು ನೋಡಿದ್ರೆ ಹುಚ್ಚತನ ಅಂತ ಅನಿಸ್ತದ. ಅಯ್ಯೋ ಏನ್ ತಲೆ ಕೆಟ್ಟತನ ಮಾಡಿದ್ದು, ಕಲ್ ದೇವ್ರ ಏನಾದ್ರು ಎಂದಾದ್ರು ತಿಂತೈತ ಅಂತೇಳಿ. ಬಟ್ ತಿನ್ಸಿಲ್ಲ ಆಕೆ. ಹೌದು, ಹಂಗ ಇದು ಹುಚ್ಚತನದೊಳಗೆ ಏನ್ ಮಾಡ್ತೇವೆ ಅಂತ ಗೊತ್ತಿಲ್ಲ. ಹುಚ್ಚ ಆ ಹುಡುಗಿ ಹುಚ್ಚ ಹಾಕಿರಿ, ಕಲ್ಲಿದ್ದ ಕಲ್ಲಿ ತಲೆ ಹೊಡ್ಕೊಂತಾಳ ತಿನ್ಲಿಕ್ಕಂದ್ರ ನೋಡಂತೇಳಿ. ಮನೆಗೆ ಹೋಗಿ ಹೇಳ್ತಾಳ, ಅಪ್ಪಾಜಿ ದೇವ್ರು ಎಡಿ ತಿಂದ, ಮೊದಲು ತಿನ್ನೋದಿಲ್ಲ ಅಂದ, ನಮ್ಮ ಅಪ್ಪ ಬಂದ್ರೆ ತಿಂತೀನೇನೋ, ನಾ ಬಂದ್ರೆ ಯಾಕೆ ತಿನ್ನೋದಿಲ್ಲ ಅಂತ ಕಲ್ಲಿಗೆ ತಲೆ ಹೊಡೆದ್ ನೋಡ ತಾನೇ ಎರಡು ಕೈಲಿಂದ ಊಟ ಮಾಡದ ಅಂತ ಹೇಳ್ಬಿಡ್ತಾರ ಅವ್ರ ಅಪ್ಪ ಮುಂದೆ. ಅವ್ರ ಅಪ್ಪ ಅವ್ರವಾಗ ಗಾಬರಿ ಆಗ್ಬಿಡ್ತಾರ. ಕೋಳೂರು ಕೊಡಗೂಸು ಅಂತ ಒಂದು ಕಥೆ ಇತ್ತು. ಹಿಂಗ ನಾವು ದೊಡ್ಡವರಾದಂಗೆಲ್ಲ ಏನಾಗ್ತೈತಿ ಅಂತಂದ್ರೆ ಮೈಂಡ್ ನಾವು ಕಂಟ್ರೋಲ್ ಆಗ್ತಾ ಇರ್ತೀವ್ರಿ. ದೇವ್ರು ಅಲ್ಲೇ ಇರ್ಲಿ ತಗೊಂಡು ಒಯ್ದಂತ ಎಡಿ ಅಂತೂ ತಿನ್ನೋದಲ್ಲ, ಹೌದಲ್ಲ. ತಿನ್ನೋ ಎಡಿ ತಿನ್ನೋ ಅಂತಂದ್ರೆ ತಲೆ ಕೆಟ್ಟ ತಿಂದು ಅಂತೀವ್ರಿ. ಮತ್ತ ಹಂಗ ಇದು ಕಲ್ಲಿನ ದೇವ್ರು ಹೆಂಗ್ ತಿಂತೈತಿ? ಸಾಧ್ಯ ಇಲ್ಲ. ತಿನ್ನೋ ಅಂತಂದ್ರೆ ನಾವು ಹುಚ್ಚರದೀವಿ, ಫೂಲಿಶ್ ಅದೀವಿ ಅಂತೇಳಿ. ಇಲ್ಲಿ ಬ್ಲಡ್ ಸ್ಟೇನ್ ಫೆದರ್ಸ್ ಮೇಲೆ ಕುಂತು ಬೇಬೀಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ವು ಅಂತಂದ್ರ ಹುಚ್ಚರು ಅಂತ ಅಂತೀವ್ರಿ. ಬಟ್ ಅದು ತನ್ನ ಪ್ರೀತಿ, ಇಂಟೆನ್ಸ್ ಪ್ರೀತಿ ಇದ್ದದಕ್ಕೆ ಹಂಗೆ ಮಾಡ್ಲಿಕ್ಕೆ ಐತೈತೆ ಅದು. ಓಕೆ ಫ್ರೆಂಡ್ಸ್, ಅದಕ್ಕೆ ಇದನ್ನು ಹೆಚ್ಚು ಸರಿ ಆಗೋದು. ದ ಡೆಸ್ಪರೇಟ್ ಆಕ್ಟ್ ಆಫ್ ದ ಫೀಮೇಲ್ ಬರ್ಡ್ ಟು ಬ್ರಿಂಗ್ ದ ಮೇಲ್ ಬರ್ಡ್ ಬ್ಯಾಕ್ ಟು ದ ಲೈಫ್. ಇದು ಹೆಚ್ಚು ಚಲೋ ಆಗ್ತೈತೆ ಅಂತ ಅನಿಸ್ತದ. ಇದಕ್ಕೊಂದ್ ತರದ ಕ್ವಶನ್ ಅಂತ ಕರೀತಾರೆ ಫ್ರೆಂಡ್ಸ್. ಇದಕ್ಕೆ ಯಾವ ತರದ ಕ್ವಶನ್ ಅಂತ ಕರೀತಾರೆ ಅಂದ್ರೆ ಬೆಸ್ಟ್ ಆನ್ಸರ್ ಟೈಪ್ ಕ್ವಶನ್ ಅಂತಾರೆ. ಇದಕ್ಕೆ ನಾವು BEdಗೆಲ್ಲ ಕಲ್ತೀವಿ. ನಮ್ ಸರ್ ಬಹಳ ಗ್ರೇಟ್ ಸರ್ ಇದ್ರು ಅವರು ನಮ್ಮ BEd ಕಾಲೇಜ್ ಒಳಗ. ಶ್ರೇಷ್ಠ ಅಂದ್ರೆ ಶ್ರೇಷ್ಠ ಸರ್ ಇದ್ರು. ಅವರೆಲ್ಲ ನಮಗೆಲ್ಲ ಹೇಳ್ತಿದ್ರು. ಇದಕ್ಕೆ ಬೆಸ್ಟ್ ಆನ್ಸರ್ ಟೈಪ್ ಕ್ವಶನ್ ಅಂತಾರ. ಹಿಂಗತೆ ಅಂದ್ರೆ ಒಂದ್ ಆನ್ಸರ್ ಗುಡ್ ಇರ್ತೈತಿ, ಒಂದ್ ಆನ್ಸರ್ ಬೆಟರ್ ಇರ್ತೈತಿ, ಒಂದ್ ಆನ್ಸರ್ ಬೆಸ್ಟ್ ಇರ್ತೈತಿ. 3 ಸರಿನೇ ಇರ್ತಾವ್ರಿ, ಅದ್ರಾಗ ಒಂದು ಬೆಸ್ಟ್ ಅನ್ಸತ್ತ. ಮತ್ತೆ ಇದನ್ನು ಕೂಡ ನೀವು ಫ್ರೆಂಡ್ಸ್, ಇದು ಟೀಚಿಂಗ್ ಕ್ವಶನ್, ಟೆಸ್ಟಿಂಗ್ ಕ್ವಶನ್. ಹೌದು, ಇದು ಓನ್ಲಿ ಟೀಚಿಂಗ್ ಕ್ವಶನ್ ರೀ, ಟೆಸ್ಟಿಂಗ್ ಕ್ವಶನ್ ಆಗುದಿಲ್ಲ ಇದು. ಯಾಕಂದ್ರೆ ಗುಡ್ ಆನ್ಸರ್ ಅದ್ ಹೇಗೆ ತಾನೇ ರಾಂಗ್ ಆನ್ಸರ್ ಆಗ್ತೈತಿ, ಬೆಟರ್ ಆನ್ಸರ್ ಅದ್ ಹೇಗೆ ತಾನೇ ರಾಂಗ್ ಆನ್ಸರ್ ಆಗ್ತೈತಿ. ಹೌದಾ? ಒಂದು ಆನ್ಸರ್ ಕರೆಕ್ಟ್ ಇರ್ತಕ್ಕಂಥದ್ದನ್ನು ಕೊಡ್ತಾರ, ಇನ್ನು ಉಳಿದ 2 ಆನ್ಸರ್ಗಳನ್ನ ಇರ್ಲೆವೆಂಟ್ ಆನ್ಸರ್ ಅನ್ನ ಕೊಟ್ಟರೆ ಅದು ಎಕ್ಸಾಮ್ ಬರುತ್ತೆ. ಇದು ಟೆಕ್ಸ್ಟ್ ಬುಕ್ ನೊಳಗರೆ ಟೀಚಿಂಗ್ ಕ್ವಶನ್. ಇದು ಕ್ಲಾಸ್ ರೂಮ್ ನೊಳಗೆ ಡಿಫರೆಂಟ್ ಆಂಗಲ್ ದಿಂದ ಈ ಪೋಯಮ್ ಅನ್ನ ಸ್ಟೂಡೆಂಟ್ಸ್ ಟೀಚರ್ ಸ್ಟಡಿ ಮಾಡ್ಲಿ ಅನ್ನುವಂಥ ದೃಷ್ಟಿಯಿಂದ ಇಂಥ ಕ್ವಶನ್ಸ್ ಡಿಸ್ಕಷನ್ ಮಾಡಿರ್ತಾರೆ. ಓಕೆ ಫ್ರೆಂಡ್ಸ್, ಬರ್ರಿ ನೋಡೋಣ. 8th question, how is the end of the female crane suggested in the poem? ಬ್ಯೂಟಿಫುಲ್ ಅದಲ್ರಿ. ಅದೇನಾಗಿರ್ತದ, ಬ್ಲಡ್ ಸ್ಟೇನ್ ಫೆದರ್ಸ್ ಮೇಲೆ ಹ್ಯಾಚಿಂಗ್ ಮಾಡ್ತಿರ್ಬೇಕಾದ್ರೆ ಏನಾಗ್ತೈತ್ರಿ, ದ ಬರ್ಡ್ ಹ್ಯಾಡ್ ನೆವರ್ ನೋನ್, ಎಂದು ನೋಡೇ, ನೆವರ್ ಸೀನ್. ಅಷ್ಟು ದೊಡ್ಡ ವೇವ್ ಫಾರ್ ಅವೇದಿಂದ ಬರ್ತೈತಿ, ಡೈರೆಕ್ಟ್ ಆ ಬರ್ಡ್ಗೆ ಬರ್ತೈತಿ, ತಗೊಂಡು ಕ್ಯಾರಿಡ್ ಅಂಡ್ ದ ಫೀಮೇಲ್ ಬರ್ಡ್ ರೀಜಾಯ್ನ್ಡ್ ಇಟ್ಸ್ ಅ ಮೇಲ್ ಬರ್ಡ್ ಅಂತೇಳಿ ಬರ್ತೈತಿ. ಇವ್ರೇನ್ ಹೇಳ್ತಾರ ಅಂದ್ರ, ಹೌ ಇಸ್ ದ ಎಂಡ್ ಆಫ್ ದ ಫೀಮೇಲ್ ಬರ್ಡ್ ಸಜೆಸ್ಟೆಡ್. ಒಂದು ಸಜೆಷನ್ ಐತಲ್ಲ, ಅದು ಏನ್ ಸಜೆಷನ್ ಅಂತ ಕೇಳ್ತಾರ. ಎ ವೇವ್ ಆಫ್ ದ ಸೀ ದಟ್ ದ ಫೀಮೇಲ್ ಬರ್ಡ್ ಹ್ಯಾಡ್ ನೆವರ್ ಸೀನ್. ನಿಂದಿರ್ಬೇಕಿಲ್ಲ. ಆ ಫೀಮೇಲ್ ಬರ್ಡ್ ಅಥವಾ ಮೇಲ್ ಬರ್ಡ್ ಎರಡೂ ಇದ್ದು ಅಲ್ಲೇ ಸಮುದ್ರದ ಸಮೀಪನೇ ಇರ್ತಾವ್ರಿ. ಅವ್ರು ಅಲೆಗಳು ಬಂದದ್ದು ದಿನ ನೋಡ್ತವೆ, ಬಟ್ ಇವತ್ತು ಬಂದಂತ ಅಲೆ ಈ ಫೀಮೇಲ್ ಬರ್ಡ್ ಎಂದು ನೋಡಿಲ್ಲ. ಅಂದ್ರೆ ಏನೋ ಒಂದು ಅಲೆ ಅಲ್ಲ, ಅದು ಏನೋ ಒಂದು ದೈವಿ ಶಕ್ತಿ ಇರುವಂತದ್ದು ಅಂತ ಅನ್ಕೋಬಹುದು ನಾವ್ರಿ. ಇದಕ್ಕೆ ಏನಂತಾರ ಗೊತ್ತೈತೇನೆ ಫ್ರೆಂಡ್ಸ್ ನಿಮಗೆ? ಇದಕ್ಕ ನಾವು ನಮ್ಮ BA ಕಲಿಯುವಾಗ ಒಬ್ರು ಸರ್ ಇದ್ರು. BA ಕಲಿಯುವಾಗ ಒಬ್ರು ದೊಡ್ಡ ಅದ್ಭುತ ಸರ್ ಇದ್ರು. ಆ ಸರ್ ನಮ್ಗೆಲ್ಲ ಹೇಳ್ತಿದ್ರು ಇವನ್ನ, ಇದಕ್ಕ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಅಂತ ಕರೀತಾರ ಅಂತೇಳಿ. ಈ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಈ ಯಾರ್ ಪೋಯಮ್ದಾಗ ಅಂದ್ರೆ ನಮ್ ಸರ್ ಹೇಳ್ತಿದ್ರು,
ಈ ನಮ್ಮ ವಿಲಿಯಂ ವರ್ಡ್ಸ್ವರ್ತ್ ಅಂತ ಒಬ್ಬರದಾರ್ರಿ, ಹೈ ಪ್ರೀಸ್ಟ್ ಆಫ್ ನೇಚರ್ ಅಂತ ಕರೀತಾರ. ಆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಅವ್ರ ಪೋಯಮ್ದಲ್ಲಿ ಕಾಣಿಸ್ತಿತ್ತು. ಈಗ ತೆರೆಗಳು ಹೇಳೋದು ನ್ಯಾಚುರಲ್ ರೀ, ತೆರೆಗಳು ಹೇಳೋದು ನ್ಯಾಚುರಲ್ ಹೌದಲ್ಲ, ಆದರೆ ಸೂಪರ್ ನ್ಯಾಚುರಲ್ ಅಂದ್ರೆ ಗೊತ್ತತ್ತನ್ರಿ, ಆ ತೆರೆಗಳಲ್ಲಿ ಒಂದು ದೈವಿ ಶಕ್ತಿಯನ್ನ ಕಾಣೋದು. ಈ ನೇಚರ್ ಸುಂದರವಾಗಿ ಕಾಣುವಂಥದ್ದು ನ್ಯಾಚುರಲ್, ಆ ನೇಚರ್ದೊಳಗೆ ದೇವ್ರದಾನಂತ ತಿಳ್ಕೊಂಡ್ರು ಅವರು ವಿಲಿಯಂ ವರ್ಡ್ಸ್ವರ್ತ್ ಅವರು. ಇದನ್ನ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಅಂತ ಕರೀತಾರೆ ನಮ್ ಸರ್. ಅದು ಹಂಗೈತೆ ಅದ್ರ. ಅದೇ ಒಂದ್ಸಲ ಎಸ್.ಟಿ. ಕಾಲೇಜ್ ಅವರು ವಿಲಿಯಂ ವರ್ಡ್ಸ್ವರ್ತ್ ಅವರು ವಿಲಿಯಂ ವರ್ಡ್ಸ್ವರ್ತ್ ನೇಚರ್ದೊಳಗೆ ಕೂತಿರ್ತಾರ. ಎಸ್.ಟಿ. ಕಾಲೇಜ್ ಅವ್ರನ್ನ ಕರೀತಾರ, ಅಲ್ಲಿ ಕುಂತ್ರ ಹೆಂಗ, ಇಲ್ಲೆಲ್ಲ ಸ್ಟಡಿ ಮಾಡ್ಬೇಕು, ಅದಕ್ಕೆ ನೀವು ಕುಂದ್ರಬೇಡ್ರಿ, ಸುಮ್ಮನೆ ಇಲ್ಲಿ ಯಾಕೆ ಕುಂತು ನೇಚರ್ದೊಳಗ ಟೈಮ್ ವೇಸ್ಟ್ ಮಾಡ್ತೀರಿ, ಸುಮ್ಮನೆ ಯಾಕೆ ಕುಂತೀರಿ ಅಂತಾರ. ಅವಾಗ ವಿಲಿಯಂ ವರ್ಡ್ಸ್ವರ್ತ್ ಅವರು, ನಾನು ಸುಮ್ಮನೆ ಕುಂತಿಲ್ಲ, ಗಿಡಗಳ ಜೊತೆಗೆ ಮಾತಾಡ್ಲಿಕ್ಕೆ ಹತ್ತೀನಿ ಅಂತಾರ. ಐ ಆಮ್ ಕಮ್ಯುನಿಕೇಟಿಂಗ್ ವಿತ್ ದ ಟ್ರೀಸ್, ವಿತ್ ದ ನೇಚರ್ ಅಂತಾರ. ಅಂದ್ರೆ ನೇಚರ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್, ನ್ಯಾಚುರಲ್ ಥಿಂಗ್ ಫಾರ್ ವಿಲಿಯಂ ವರ್ಡ್ಸ್ವರ್ತ್. ದರ್ ಈಸ್ ಅ ಸುಪ್ರೀಂ ಪವರ್ ಬಿಹೈಂಡ್ ದ ನೇಚರ್. ಅದಕ್ಕೆ ನೇಚರ್ ಈಸ್ ಅ ಟೀಚರ್ ಅಂತಾರೆ. ಹಿಂಗ ಸಮುದ್ರದಲ್ಲಿ ನಾರ್ಮಲ್ ತೆರೆಗಳು ಎದ್ದು ಬಂದಿದ್ರೆ ಅದು ನ್ಯಾಚುರಲ್ ರೀ ಸರ್. ಒಂದು ಎಂದೂ ಏಳಲಾರದಂತದ್ದು ಅದ್ಭುತ ಅತ್ಯಂತ ಎತ್ತರವಾದಂತ ತೆರೆ ದೂರದಿಂದ ಎತ್ತು ನೇರವಾಗಿ ಬರ್ಡ್ಗೆ ಬರ್ತಂದ್ರೆ ಅದು ನ್ಯಾಚುರಲ್ ಅಲ್ರಿ, ಅದು ಸೂಪರ್ ನ್ಯಾಚುರಲ್. ನೇಚರ್ದಲ್ಲಿ ಒಂದು ದೈವಿ ಶಕ್ತಿ ಐತಿ ಅಂತಂತಾರ. ನೇಚರ್ದಲ್ಲಿ ದೈವಿ ಶಕ್ತಿ, ಸೂಪರ್ ನ್ಯಾಚುರಲ್, ಒಂದು ಡಿವೈನ್ ಪವರ್ ಅಂತ ಕರೀತಾರ. ಇದು ಹಂಗ ಒಂದು ನ್ಯಾಚುರಲ್ ಅಲ್ಲ, ಇದು ಸೂಪರ್ ನ್ಯಾಚುರಲ್ ಪವರ್. ಇದು ನೇರವಾಗಿ ಬರ್ತೈತಿ, ಆ ಪಕ್ಷಿನ ತಗೊಂಡು ಹೋಗ್ತೈತಿ ಅಂದ್ರೆ ದೇವ್ರ ಕಳಿಸಿಕೊಟ್ಟಾನ ಅದನ್ನ ಅಂಥೇಳಿ ನಮ್ಮ ನಂಬಿಕೆ ಅದ, ಕವಿಗಳ ನಂಬಿಕೆ ಅದ. ನಾವು ಓದಿವಲ್ಲ ಲಿಟ್ರೇಚರ್, ಬಿ ಎದೊಳಗೆ ಓದಿವ್ರಿ, ಎಮ್ ಎದೊಳಗೆ ಓದಿವಿ. ಈ ಸೂಪರ್ ನ್ಯಾಚುರಲ್ ಪವರ್ ಐತಲ್ಲ ಕಾಮನ್ ಅದು, ಬಹಳ ಜನ ಇದರಲ್ಲಿ ನಂಬಿಕೆ ಇಟ್ಟಾರ್ರಿ. ಜಾನ್ ಕೀಟ್ಸ್ ಅಂತ ಒಬ್ರು ಇದ್ರು, ಅವರು ಇಟ್ಟಿಲ್ಲ. ಎ ಥಿಂಗ್ ಆಫ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್ ಅಂತ ಹೇಳಿ. ಓಕೆ ಇರ್ಲಿ, ಬರ್ರಿ ಮುಂದೆ ಹೋಗ್ಬಿಡ್ತೀನಿ ಬರ್ರಿ. A wave of the sea that the female bird had never seen came to her from far away and carried her to the male bird ಅಂತೇಳಿ. ಇದು ಸಜೆಷನ್. ಏನೋ ಒಂದು ಇದನ್ನ ಒಂದು ಕ್ವಶನ್ ಕೇಳ್ತಾರೆ, ಎಲ್ಲ ಒಂದ್ ಕಡೆ ಬಂದದ, ಮುಂದೆ ಬಂದಿರಬಹುದು ಅಂತ ಅನ್ಸ್ತದ್ರೆ. ಈ ವೇವ್ ಅಂತ ಐತಲ್ಲ, ಇದು ಏನಿರ್ಬಹುದು ಅಂತೇಳಿ, ಇದು ಯಮ ಇರಬಹುದು ಅಂತ ಹೇಳಿರಿ. ಯಾಕಂದ್ರೆ ಬಂದದಕ್ಕೆ ಬರ್ಡ್ಗೆ ಡೆತ್ ಕೊಟ್ಟು ಬಿಡ್ತೈತೆ ಅದು. ಯಮ ಒಂದು ದೇವ್ರ ಇದ್ರ, ಇದು ಒಂದು ಡಿವೈನ್ ಪವರ್, ಒಂದು ಪವರ್ ಅದ್ರ ಇದು. ಹಾಗಾಗಿ ಅದು ಏನೈತಲ್ಲ ವೇವ್ ಅವತ್ತಿಂದು ನ್ಯಾಚುರಲ್ ಅಲ್ಲ, ಸೂಪರ್ ನ್ಯಾಚುರಲ್ ಅಂತ ಹೇಳಿ ಕ್ಲೋಸ್ ಸ್ಟಡಿ ಬರ್ತೀವಿ. ಇವಾಗ ಈಗೇನ್ ಸಜೆಸ್ಟ್ ಮಾಡ್ತೈತೆ ಅಂತಂದ್ರೆ ದ ಬರ್ಡ್ ರೀಜಾಯ್ನ್ಡ್ ಹರ್ ಹಸ್ಬೆಂಡ್ ಅಂತ ಹೇಳಿ ಹಿಂಗತ್ತೆ ನಾವು ಹೇಳಬಹುದು. ಒಂದೇನೋ ಎಲ್ಲಿಂದ ಸಜೆಷನ್, ಏನ್ ಸಜೆಸ್ಟ್ ಅಂತಂದ್ರೆ ಎಲ್ಲೋ ಒಂದು ವೇವ್ ಅಂದ್ರೆ ಯಮ ಬಂದಿರಬಹುದು ಅಂತ ಸಜೆಷನ್. ಅದನ್ನ ಯಾಕೆ ತಗೊಂಡು ಹೋತು ಅಂತ ಕೇಳಿದ್ರ ಅಂತಂದ್ರ, ನೀನು ಅಲೋನ್ ಆಗಿರೋದು ಬೇಡ, ಐ ವಿಲ್ ಮೇಕ್ ಯು ಬಿ ಇನ್ ದ ಕಂಪನಿ ಆಫ್ ಯುವರ್ ಹಸ್ಬೆಂಡ್ ಅಂತ ಹೇಳಿ ಹಿಂಗತೆ ಇರಬಹುದ್ರಿ. ಕ್ಲೋಸ್ ಸ್ಟಡಿ ರೀ. Read the following extract carefully, discuss in pairs, and then write the answers to the questions given below it. RC questions ಇವ್ರಿ ಏನ್ ಮಾಡ್ತಾರ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರ, ಅದ್ರ ಕೆಳಗೆ ಆ ಸ್ಟೇಟ್ಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ತಾರ, ಅದಕ್ಕೆ ಆನ್ಸರ್ ಮಾಡ್ರಿ ಅಂತಾರ. ಬರ್ರಿ ನೋಡೋಣ. ಒಂದು ಸ್ಟೇಟ್ಮೆಂಟ್ ಏನದ, ದಟ್ ಈಸ್ ಟೇಕನ್ ಫ್ರಮ್ ದ ಪೋಯಮ್. A wave of the seas she had never seen came to her from far away and carried her to him ಅಂತ ಹೇಳಿ. ಓಹೋ, ಬಹಳ ನಿಗೂಢವಾದಂತ ಅರ್ಥ ಇದೆ ಇದರೊಳಗ. ಅದನ್ನೆಲ್ಲ ವಿದ್ಯಾರ್ಥಿಗಳು ಮತ್ತು ನಾನು ಟೀಚರ್ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪೋಯಮ್ ಹೇಳೋ ಮುಂದೆ ಒಮ್ಮೆ ಅರ್ಥ ಆಗ್ತಿರೋದಿಲ್ರಿ ಇದು. ಈ ಕ್ವಶನ್ ಬಿಡಿಸೋ ಮುಂದ
ಅಯ್ಯಯ್ಯೋ ಇದೆಲ್ಲ ಮಾಹಿತಿ ಐತಲ್ಲೋ ನಾ ಹೇಳಿಲ್ಲ ಅಂತೇಳಿ ಹೊಳ್ಳಿ ಹೋಗಿ ಎಷ್ಟೋ ಸಲ ನಾನು ಹೇಳಿನಿ. ಒಂದ್ಸಲ ಹಂಗಾಗಿತ್ತು PUC ಫಸ್ಟ್ ಇಯರ್ಕ, ಒಂದು ಏನೋ ಇರ್ಲಾರ್ದನ್ನ ನಾನು ತಪ್ಪು ಹೇಳಿ ಬಂದ್ಬಿಟ್ಟಿದ್ದೆ. ಮುಂದೆ ಅದನ್ನ ಕ್ವಶನ್ ಆನ್ಸರ್ ನೋಡ್ಕೊಂತ ಕುಂತಿದ್ದೆ, ನಾನು ತಪ್ಪು ಹೇಳಿನಂತ ಅರಿವಾತು. ನೆಕ್ಸ್ಟ್ ಪೀರಿಯಡ್ಗೆ ಹೋದಾಗ ಫಸ್ಟ್ ನಾನು ಹಿಂದಿನ ಪೀರಿಯಡ್ ಅಲ್ಲಿ ಮಾಡಿದಂತ ತಪ್ಪನ್ನ ಅವ್ರಿಗೆ ತಿಳಿಸ್ಬಿಟ್ಟು, ಹಿಂಗ ನಾ ತಪ್ಪು ಹೇಳಿನಿ, ಅದು ಹಂಗಲ್ಲ ಅದು ಹಿಂಗ ಅಂತ ತಿಳ್ಕೊಂಡು ಆ ಹುಡುಗರಿಗೆ ಹೇಳ್ಬಿಟ್ಟಾರೆ. ಹಿಂಗ ಕ್ವಶನ್ ಆನ್ಸರ್ ನೋಡಿದಾಗ ಆ ಪೋಯಮ್ದೊಳಗೆ ಏನು ಒಂದಿಷ್ಟು ಹಿಡನ್ ಇರ್ತಾವ, ಆ ಹಿಡನ್ ನಮಗೆ ಟೀಚರ್ಗೆ ಮತ್ತು ಸ್ಟೂಡೆಂಟ್ಗೆ ಗೊತ್ತಾಗ್ತದ. ಅಲ್ಲಿ ಹಿಡನ್ ಥಾಟ್ ಇರೋದ್ರಿಂದ ಅದ್ರ ಮೇಲೆ ಈ ರೀತಿ ಅಡ್ಡಾದಿಡ್ಡಿ ಕ್ವಶನ್ಸ್ ಕೇಳಿ ಅದ್ರೊಳಗಿರುವಂತ ಹಿಡನ್ ಮೀನಿಂಗ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ಟೆಕ್ಸ್ಟ್ ಬುಕ್ ಕಮಿಟಿ ಅವರು. ಇವ್ರು ಏನಂತಾರೆ ನೋಡಲ್ಲ, ವಾಟ್ ಡಸ್ ಎ ವೇವ್ ಆಫ್ ದ ಸೀಸ್ ರೆಫರ್ ಟು. ವೇವ್ ಆಫ್ ದ ಸೀಸ್ ಅದು ಹೇಳಿದಲ್ರಿ, ಅದ್ರೇ ನ್ಯಾಚುರಲ್ ಅಲ್ರಿ ಅದು. ವೇವ್ ಆಫ್ ದ ಸೀಸ್ ಅಂದ್ರೆ ವೇವ್ ಆಫ್ ದ ಸೀಸ್ ಅಷ್ಟ ಆಗಿತ್ತಂದ್ರೆ ರೆಫರ್ ಟು ಅಂತ ಯಾಕಂತಿದ್ರು ಅಂದ್ರ ಅದೊಂದೇನೋ ಸಜೆಸ್ಟ್ ಮಾಡ್ತೈತಿ. ವೇವ್ ಆಫ್ ದ ಸೀಸ್ ಏನ್ ಸಜೆಸ್ಟ್ ಮಾಡ್ತೈತಿ ಅಂದ್ರೆ ಅದು ಒಂದು ಯಮ, ಅದು ಒಂದು ಡೆಪ್ತ್. ಹಿಂಗ್ರಿ ಅದು. ನಾನರೇ ಹೆಂಗ್ ಹೇಳಿ ಅಂತ ಹೇಳಿದ್ರೆ ಪೋಯಮ್ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಆಚ ಕಡೆ ಪಟ್ಟದಕಲ್ ಇಂಗ್ಲಿಷ್ ಅಕಾಡೆಮಿ ಒಳಗ. ಇದು ಹೇಳುವಾಗ ಹಿಂಗತೆ ಹೇಳಿನಿ. ಇಲ್ಲಿ ಎ ವೇವ್ ಆಫ್ ದ ಸೀಸ್ ಅಂದ್ರೆ ಡೆಫಿನೆಟ್ಲಿ ಅದು ಯಮ, ಅದು ಡೆಪ್ತ್, ಕಳಿಸ್ಕೊಟ್ಟ ದೇವ್ರು ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಹೇಳಿ ನಾನು ಹೆಂಗ್ ಹೇಳಿನಂತಂದ್ರ, ಇವೆಲ್ಲ ಕ್ವಶನ್ಸ್ ಹಿಂದನ್ನೆಲ್ಲ ಮುಗಿಸಿ ಎಲ್ಲ ರೆಡಿಯಾಗಿ ಅದರದ್ದು ವೊಕ್ಯಾಬ್ಯುಲರಿ, ಪೋಯಮ್ಮು, ಸಜೆಸ್ಟೆಡ್ ರೀಡಿಂಗು, ಪ್ರೀ ರೀಡಿಂಗು, ಪೋಯಟ್, ಅಬೌಟ್ ದ ಪೋಯಟ್, ಕ್ವಶನ್ ಎಲ್ಲ ನೋಡಿ ಸಮಗ್ರ ಎಲ್ಲ ಪಾಯಿಂಟ್ ಆಫ್ ಆಂಗಲ್ ದಿಂದ ನೋಡಿಕೊಂಡು ಜಡ್ಜ್ಮೆಂಟ್ ತಗೊಂಡು ಟೀಚಿಂಗ್ ಮಾಡಕ್ ಕುಂದಿರ್ತೀವಲ್ಲ, ಅದಕ್ಕೆ ನಾವು ಹೇಳಿಕ್ ಸಾಧ್ಯತೆ ಐತಿ. ಯಮ ಡೆಪ್ತ್. ಇನ್ನ ಬಿ ಕ್ವಶನ್, ವಾಟ್ ಹ್ಯಾಡಂಟ್ ದ ಫೀಮೇಲ್ ಬರ್ಡ್ ಸೀನ್ ಬಿಫೋರ್. ಏನ್ ನೋಡಿರ್ಲಿಲ್ಲ, ಸಚ್ ಎ ಹೈ ವೇವ್. ಹೈ ಅಂತೇನಿಲ್ಲ, ನಾನು ಅಂದೆ ತಪ್ಪಾಗ್ಯದು. ಸಚ್ ಎ ವೇವ್ ಆಫ್ ದ ಸಿ. ಇಂಥ ವೇವ್ ಅಂದ್ರೆ ನಾವು ತಿಳ್ಕೊಂಡ್ಬಿಡ್ಬೇಕಷ್ಟೇ. ಯಾಕೆ ಈ ವೇವ್ ಅನ್ನು ನೋಡಿಲ್ಲ ಅಂದ್ರೆ ಅಷ್ಟು ದೊಡ್ಡ ವೇವ್ ಬಂತು ಅಂತ ಹೇಳಿ ನಮ್ ಲೆಕ್ಕ ಹಂಗತೆ ಅನ್ಕೋಬಹುದು ನಾವು. ಅಷ್ಟು ಸರ್ ಏನ್ ಹೇಳಿಲ್ಲ, ಮನಮೋಹನ್ ಸಿಂಗ್ ಸರ್ ಏನ್ ಹೇಳಿಲ್ಲ, ನಾವು ಇದನ್ನು ಮೇಲೆ ಗೊತ್ತಾಗ್ತದ ಭಾವನೆ ಎದುರು. ನೆಕ್ಸ್ಟ್ ಏನ್ ಕೇಳ್ತಾರ, ವಾಟ್ ಫಿಗರ್ ಆಫ್ ಸ್ಪೀಚ್ ಈಸ್ ಯೂಸ್ ಇನ್ ದ ಕಾಂಟ್ರಾಕ್ಟ್ ಇನ್ ದ ಎಕ್ಸ್ಟ್ರಾಕ್ಟ್ ಅಂತಾರ. ನಾನು ಆಕ್ಚುಲಿ ಪೋಯಮ್ ಹೇಳುವಂತ ಸಂದರ್ಭದಲ್ಲಿ ನಾನು ಮರ್ತೇನ್ರಿ ಅದನ್ನ. ಒಂದು ಫಿಗರ್ ಆಫ್ ಸ್ಪೀಚ್ ಮರ್ತಿನೋ ಅಥವಾ ಹೇಳಿನೋ ನೆನಪಿಲ್ಲ. ಆ ಫಿಗರ್ ಆಫ್ ಸ್ಪೀಚ್ ಮಾತ್ರ ಪರ್ಸಾನಿಫಿಕೇಶನ್ ಆಗ್ತೈತಿ. ಯಾಕಂದ್ರೆ ಒಂದು ವೇವ್ ಬರ್ತೈತಿ ಅಂದ್ರೆ ವೇವ್ ಅದು ನಾನ್ ಹ್ಯೂಮನ್ ಬೀಯಿಂಗ್ ಅದರಿ, ಅದು ಬರ್ತೈತಿ, ಈ ಪಕ್ಷಿನ ತಗೊಂಡು ಹೋಗ್ತೈತಿ ಅಂತಾರ. ಬರುದು ತಗೊಂಡು ಹೋಗುದು ಮನುಷ್ಯರು ಮಾಡುವಂತ ಕೆಲಸ ಮಾಡುದಂದ್ರೆ ನಾನ್ ಹ್ಯೂಮನ್ ಬೀಯಿಂಗ್ ಥಿಂಗ್ಸ್ ಇದ್ದುಕೊಂಡು ಹ್ಯೂಮನ್ ಬೀಯಿಂಗ್ ಮಾಡುವಂತ ಆಕ್ಷನ್ಸ್ ಮಾಡಿದ್ರೆ ಅಂತ ಆಕ್ಷನ್ಸ್ಗಳು ಪರ್ಸಾನಿಫಿಕೇಶನ್. ಇದು ಪರ್ಸಾನಿಫಿಕೇಶನ್ ಆಗ್ತೈತಿ. ಓಕೆ ಬರ್ರಿ ನೆಕ್ಸ್ಟ್ ಒಂದು ನಿಮಿಷ ನೋಡಿದೆ ಹಂಗಾರೆ ನಾನು ಎಷ್ಟಿದೆ ಅಂತೇಳಿ. ಪ್ಯಾರಾಗ್ರಾಫ್ ರೈಟಿಂಗ್ ಇರೋದು. ಡಿಸ್ಕಸ್ ಇನ್ ಪೇರ್ಸ್ ಆರ್ ಗ್ರೂಪ್ಸ್ ಆಫ್ 4 ಈಚ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಓಕೆ, ಯಾಕಂದ್ ಡಿಸ್ಕಷನ್ ಮಾಡಂತಾರ ಗೊತ್ತೈತೇನ್ರಿ ನಿಮಗೆ? when we discuss the things become better. when our thoughts are shared with others they become better. ಹಾಗಾಗಿ ಒಬ್ರಿಗಿಂತ ಇಬ್ಬರು ಲೇಸ್ ಅಂತಾರ ಕನ್ನಡದೊಳಗ, ಹಂಗ್ರಿ ಅದು. ಅದಕ್ಕೆ ನೀವು 4 ಮಂದಿ ಕೂಡ್ರಿ, ಕ್ವಶನ್ ಅನ್ನ ಡಿಸ್ಕಷನ್ ಮಾಡ್ರಿ, ನಿಮ್ಗೆ ಏನ್ ಅನ್ಸದ ಆನ್ಸರ್ ಬರೀರಿ ಅಂತಾರ. ನಾನ್ 4 ಮಂದಿ ಕೂಡ ಕುಂತಿಲ್ರಿ, ಒಬ್ಬನೇ ಕೂತ್ಕೊಂಡು ಬರ್ದೇನೆ. ನಾನ್ ದೊಡ್ಡವದೇನಲ್ಲ, ಹಿಂಗಾಗಿ ನನಗೆ 4 ಜನರ ಜೊತೆ ಡಿಸ್ಕಷನ್ ಮಾಡ್ಬೇಕಾದ ಅವಶ್ಯಕತೆ ಬೀಳೋದಿಲ್ಲ. ಬಟ್ ನೀವು ಸ್ಟೂಡೆಂಟ್ಸ್, ನೀವು ಸಣ್ಣವ್ರು ಇರ್ತಾರಲ್ಲ, ಅದಕ್ಕೆ ನೀವು 4 ಜನ ಕೂತ್ಕೊಂಡು ಬರೀರ್ತಾರ, ಹಂಗಾಗಿ ಇರ್ತದ. ಇವ್ರೇನಂತಾರ ಅಂತಂದ್ರ, ಎಸ್ ಓಕೆ ನೋಡ್ರಿ, ದ ಪಾಯಿಂಟ್ಸ್ ಇನ್ ಎ ಪ್ಯಾರಾಗ್ರಾಫ್ ಅಂತ ಕರೀತಾರ. ನೋಟ್ ಇಲ್ಲೇನ್ ಮಾಡ್ರಿ, ಡಿಸ್ಕಸ್ ಇನ್ ಪೇರ್ಸ್ ಗ್ರೂಪ್ ಆಫ್ ಈಚ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಂಡಿವಿಜುವಲಿ ನೋಟ್ ಡೌನ್ ದ ಪಾಯಿಂಟ್ಸ್ ಫಾರ್ ಈಚ್ ಕ್ವಶನ್. ಒಂದೊಂದು ಕ್ವಶನ್ ತಗೋರಿ, ಅದಕ್ಕೆ ನೀ ಒಂದು ಪಾಯಿಂಟ್ ಬರ್ರಿ, ನೀ ಏನ್ ಬರ್ತಿ ಬರಿಯಪ್ಪ, ನೀ ಏನ್ ಬರಿತಪ್ಪ ಬರಿಯಪ್ಪ, ನೀ ಏನ್ ಬರಿತಪ್ಪ ಬರಿಯಪ್ಪ, ನೀ ಏನ್ ಬರ್ತಿ ಬರಿಯಪ್ಪ. 4 ಜನ ಕೂಡ್ರಿ, 4 ಜನ ಥಾಟ್ಸ್ ಗಳನ್ನ ಇಕ್ಕಟ್ಟ ಶೇರ್ ಮಾಡ್ರಿ. ಯಾವ ರಿಪೀಟ್ ಆಗ್ತಾವ ಅವ್ನ ಬಿಡ್ರಿ, ಯಾವ ನ್ಯೂ ಇರ್ತಾವನ್ನೆಲ್ಲ ಸೇರಿಸಿ ಒಂದು ಪ್ಯಾರಾಗ್ರಾಫ್ ಬರೀರಿ ಅಂತಾರ. ದೆನ್ ಡೆವಲಪ್ ದ ಪಾಯಿಂಟ್ಸ್ ಇಂಟು ಒಂದು ಪ್ಯಾರಾಗ್ರಾಫ್ ಆನ್ಸರ್ಸ್ ಅಂತೇಳಿ. ಸರಿನಾ? ಓಕೆ, ಕ್ವಶನ್ ಏನದ, ಹೌ ಇಸ್ ದ ಕಾಲಸ್ನೆಸ್ ಆಫ್ ದ ಬರ್ಡ್ ಕಿಲ್ಲರ್ಸ್ ಬ್ರಾಟ್ ಔಟ್ ಇನ್ ದ ಪೋಯಮ್ ಅಂತ. ಏನ್ ಎಷ್ಟು ಕಾಲಸ್ನೆಸ್
ಪಕ್ಷಿ ಅದನ್ನೆಲ್ಲ ಮ್ಯಾಗ ಶೂಟ್ ಮಾಡ್ತಕ್ಕಂಥದ್ದು, ಪ್ರೀತಿಯಿಂದಿರುವಂಥ ಪಕ್ಷಿಗಳನ್ನ ಅದನ್ನ ಕೆಳಗೆ ಬಿದ್ದ ತಕ್ಷಣ ಅದನ್ನ ಜಾಜ್ ಅಂಡ್ ಅದನ್ನ ತಗೊಂಡು ಹೋಗೋದು, ಆ ಮ್ಯಾಕ್ ಎತ್ತೋದು, ಬೀಸಿ ಬ್ಯಾಗ್ನಾಗ ಒಕ್ಕೊಳ್ಳೋದು ಲೈಕ್ ಡರ್ಟಿ ಲಿನಿನ್, ಇದೆಲ್ಲ ಕಾಲಸ್ನೆಸ್ ಇದು. ನಾ ಬರ್ದಿನ ಇಲ್ಲ ನೋಡು. ದ ಮೇಲ್ ಬರ್ಡ್ ವಾಸ್ ಅ ಶಾರ್ಟ್ ಡೆಡ್ ಕಾಲಸ್ನೆಸ್ ಆಫ್ ದ ಹಂಟರ್. ದ ಹಂಟರ್ಸ್ picked it up, dead bird, hands and jaws. ಹೆಂಗ ಸಾಯನ ಹೊಡೆದಾರ ಮ್ಯಾಕ್ ಎತ್ತುವುದೇನೇನು ಅದನ್ನೇನು ಕೂಸು ಎತ್ಕೊಂತೀವಲ್ಲ ತಮ್ಮ ತಾಯಿಗಳು ತಮ್ಮ ಬೇಬಿನ ಎರಡು ಕೈಯಿಂದ ಹೆಂಗ ಸೂಕ್ಷ್ಮವಾಗಿ ಅದಕ್ಕೆ ಎಷ್ಟು ನೆಸಲ್ ಅಂತ ಕರೀತಾರ, ಅದಕ್ಕೆ ನೆಸಲಿಂಗ್ ಮಾಡ್ತಾರ, ಹಂಗೇನಾರ ಮಾಡ್ತಾನನ್ರಿ ಅವ. ಸಾಯನ ಹೊಡೆದಿರ್ತಾನ, ಎತ್ತುದೇನೇನೈತಿ ಹೆಂಗ್ರೆ ಎತ್ತು ಒಕ್ಕೊಂತಾನ. The bird lay like a dirty linen in a coarse washing bag. ಯಪ್ಪ. ಆಮೇಲೆ the hunter made the female bird sad and alone. ಎಲ್ಲವೂ ಏನ್ ತೋರ್ಸತ್ತಂತಂದ್ರೆ ಹಂಟರ್ಸ್ ಆರ್ ಹಾರ್ಟ್ಲೆಸ್ ಅಂತ ಹೇಳ್ರಿ, ಕಾಲಸ್ ಅಂತ ಹೇಳ್ರಿ. ಸೆಕೆಂಡ್ ಕ್ವಶನ್ ಅದಕ್ಕೆ, ಹೌ ಡಸ್ ದ ಪೋಯಟ್ ಬ್ರಿಂಗ್ ಔಟ್ ದ ಎಗೋನಿ ಅಂಡ್ ಡೆಸ್ಪರೇಷನ್ ಆಫ್ ದ ಫೀಮೇಲ್ ಕ್ರೈನ್ ಇನ್ ದ ಪೋಯಮ್? ಬಹಳ ಚಂದ ಅದರ ಇದು. ಎಗೋನಿ ಅಂದ್ರೆ ಏನಂದ್ರ ನೋವ್ರಿ, ಗ್ರೇಟ್ ಪೇನ್. ಡೆಸ್ಪಿರೇಷನ್ ಅಂದ್ರೆ ಏನು? ಡೆಸ್ಪಿರೇಷನ್ ಅಂದ್ರೆ ಆಗಲೇ ಅದು ಬ್ಲಡ್ ಸ್ಟೇನ್ ಫೆದರ್ ಮೇಲೆ ಕುಂತು ಮರಿಗಳು ತನ್ನ ಗಂಡನನ್ನ ಪುನಃ ತರಾಕ್ ಪ್ರಯತ್ನ ಮಾಡುತ್ತಲ್ಲ, ಅದು ಡೆಸ್ಪಿರೇಷನ್ ಕಂಡೀಷನ್ ಅದರ. ಹೌದಾ? ಅದರದ್ದು ಹೆಣ್ಣು ಪಕ್ಷಿ ಗಂಡ ಪಕ್ಷಿ ಕೊಲ್ಲುವಾಗ ಅದು ಸತ್ತು ಹೋಗ್ಬಿಡ್ತದ. ಕಾಲಸ್ನೆಸ್ ಆಫ್ ದಿ ಹಂಟರ್ಸ್ ಹೇಳು ಅಂತಾರ. ಇಲ್ಲಿ ಜೀವಂತಿರ್ತಕ್ಕಂಥ ಹೆಣ್ಣು ಪಕ್ಷಿ ಯಾವ ರೀತಿ ಸಂಕಟ ಪಡ್ತೈತಿ ಅದರ ಸಂಕಟವನ್ನು ವಿವರಿಸು ಅಂತ ಹೇಳ್ರಿ. ದ ಫಿಮೇಲ್ ಬರ್ಡ್ ಫ್ಲೂ ಕ್ರೈಯಿಂಗ್, ತಿರುಗತೈತಿ ಮ್ಯಾರ ಚಿರ್ 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 ಅಂತ. ಶಿ ಸರ್ಕಲ್ ದ ಸ್ಕೈ ಓವರ್ ದ ಫಿಮೇಲ್ ಓವರ್ ದ ಮೇಲ್ ಬರ್ಡ್ಸ್ ಡಿಸ್ಗ್ರೇಸ್ಫುಲ್ ಎಂಡ್. ಸರ್ಕಲ್ ಮಾಡ್ತೈತಿ, ಅದು ಡಿಸ್ಗ್ರೇಸ್ಫುಲ್ ಎಂಡ್ ಆಗಿರ್ತೈತಿ. ತನ್ನ ಮೇಲ್ ಬರ್ಡ್ ಅಲ್ಲಿ ಬಿದ್ದದ್ದು ಅದ್ರ ಮೇಲೆ ತಿರುಗತೈತಿ ಅಲ್ರಿ, ಗರ 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 ತಿರುಗತೈತಿ. ಕೆಳಗೆ ಬರಕ್ ಆಗುದಿಲ್ಲ, ಕೆಳಗೆ ಬಂದ್ರೆ ನಾನು ಸಾಯ್ ಹೊಡೆದ್ಬಿಟ್ರೆ ಏನ್ ಮಾಡೋದು ಹಂಟರ್ ಅಂತ ಹೇಳಿ. ಅದಲ್ಲ, ಶಿ ರಿಟರ್ನ್ಡ್ ಟು ದ ಡೆತ್ ಸೀನ್ ವಿತ್ ಗ್ರೀಫ್. ಮ್ಯಾಗಿಂದ ಬರ್ಬೇಕಾದ್ರೆ ಭಯಂಕರ ದುಃಖದಿಂದ ಬರ್ತೈತಿ. ದ ಗ್ರೀಫ್ ಎಷ್ಟಿತ್ತಂದ್ರೆ ಇನ್ಸ್ಕ್ರೈಬ್ಡ್ ಇಂಟೆನ್ಸಿಟಿ ಇನ್ ಡಾಟ್ಸ್ ಅಂಡ್ ಪಿಟ್ಸ್ ಲೈಕ್ ಮೋರ್ಸ್ ಕೋಡ್. ಅದಲ್ಲೂ ಮ್ಯಾಗೆಲ್ಲ ಚೂ 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 ದುಃಖ ಎಕ್ಸ್ಪ್ರೆಸ್ ಮಾಡ್ತತಿ. ದ ಬರ್ಡ್ಸ್ ಸಾರೋ ಏನಾಗ್ತತಿ, ನೆಲದ ಮ್ಯಾಗ ಕುಂತಿದು ಚೀರ್ತಿರ್ಬೇಕಾದ್ರೆ ಅಥವಾ ಕೆಳಗೆ ಬರ್ತಿದ್ದಂಗ ಚೀರ್ತಿರ್ಬೇಕಾದ್ರೆ ಟ್ರಾನ್ಸ್ಮಿಟ್ ಆಗ್ತೈತಿ. ಅದರ ಸೌಂಡ್ ಇನ್ಸ್ಕ್ರೈಬ್ ಆಗ್ತತಿ. ಎಲ್ಲಂದ್ರೆ ಟು ದ ಏರ್, ಮ್ಯಾಗ ಆಕಾಶಕ್ಕೆಲ್ಲ ಹೋಗ್ತೈತಂತ ಅದು ಕೂಗಿದ್ದು, ಅಷ್ಟು ಜೋರಾಗಿ ಕೂಗ್ತೈತಿ. ಇದು ಎಲ್ಲ ಏನದ್ರದ್ದು ಪೇನ್ ಇದು, ಅದರದ್ದು ಎಗೋಣಿ ಇದು. ಇಲ್ಲ ಐತಿ ನೋಡ ಅದ್ರದ್ದು ಡೆಸ್ಪರೇಷನ್. ಶಿ ಕಿಸ್ಡ್ ಎ ಫ್ಯೂ ಫೆದರ್ಸ್ ವಿತ್ ಹರ್ ಬೇಕ್. ಇದು ಎಲ್ಲ ಡೆಸ್ಪರೇಟ್ ಕಂಡೀಷನ್ ಆಗಿರ್ತಕ್ಕಂಥದ್ದು. ಅಥವಾ ಕೆಲವೊಂದ್ಸಾರಿ ಇನ್ಸಪರೇಬಲ್ ಆಕ್ಟಿವಿಟೀಸ್ ರೀ, ಕೆಲವೊಂದು ಆಕ್ಟ್ ಮಾಡ್ತಂದ್ರೆ ಅದ್ರಾಗ ಪೇನ್ ಐತಿ, ಡೆಸ್ಪರೇಷನ್ ಕಂಡೀಷನ್ ಐತಿ. ಯಾವ್ದಿದು ಅಂತ ಹೇಳಿ, ಯಾವ್ದು ಎಗೋಣಿ ಯಾವ್ದು ಡೆಸ್ಪರೇಷನ್ ಸ್ವಲ್ಪ ಕಷ್ಟ ಆಗ್ತೈತೆ ಒಂದೊಂದ್ಸಾರಿ. ಒಂಥರ ಹಾಲು ಸಕ್ಕರೆ ಅಥವಾ ಇನ್ನೊಂದೇನೋ ಎರಡು ಕೂಡಿದಂತೆ ಅದು ಬ್ಲೆಂಡ್ ಆಗಿಬಿಡ್ತಾವ್ರಿ ಎರಡು ಅವು. ಮತ್ತೇನಾಗ್ತಲ್ಲ, ಶಿ ಪಿಕ್ಡ್ ಅಪ್ ದ ಫೆದರ್ಸ್ ದಟ್ ವಿಂಡ್ ಹ್ಯಾಡ್ ನಾಟ್ ಟೇಕನ್ ಅವೇ. ಇದೆಲ್ಲ ಬಹಳ ಅದರದ್ದು ದುಃಖದ ಆಕ್ಟಿವಿಟಿ. ದ ಫಿಮೇಲ್ ಬರ್ಡ್ ಸ್ಯಾಟ್, ಇದಂತ ಇತ್ತು ಅದ್ಭುತ ಕಲ್ಪನೆ ಸರ್ದು, ಇದು ಮನಮೋಹನ್ ಸಿಂಗ್ ಸರ್ದು. ಎಂತ ಅದ್ಭುತ ಕಲ್ಪನೆ ಯಪ್ಪ, ನಾನಂತೂ ಬೆರಗಾಗಿ ಹೋಗ್ಬಿಟ್ಟೇನೆ. ದ ಫಿಮೇಲ್ ಬರ್ಡ್ ಸ್ಯಾಟ್ ಟು ಹ್ಯಾಚ್ ದ ಬ್ಲಡ್ ಸ್ಟೇನ್ ಫೆದರ್ಸ್ ಇನ್ ಟು ಎ ಟಾಡ್ಲಿಂಗ್ ಚಿಕ್. ಇದೆಲ್ಲ ಲೈನ್ ಓದಿದ್ವು ಅಂದ್ರೆ ಒಂದು ಇರ್ಬಿನ ಸಹಿತ ನಾವು ದಾಟಿ ಹುಷಾರಿಂದ ಹೋಗ್ಬೇಕು ಅಂತ ಅನಿಸ್ಬಿಡ್ತೈತೆ. ಕಾಲಾಗೆಲ್ಲ ಇರಿ ಬಟ್ಟೆ ಆಡ್ತಿರ್ತವಲ್ಲ, ನಡಿತಿರ್ಬೇಕಾದ್ರೆ ಮ್ಯಾಗ ಗೋವನ್ನ ಎತ್ಕೊಂಡು ಹೋಗ್ತಿರ್ತೀವಿ. ಹಾಗೆಲ್ಲ ಮಾಡಬಾರ್ದಪ್ಪ, ಹೆಜ್ಜೆ ನೋಡಿಡ್ಬೇಕು, ಒಂದ್ ಇರಿಬಿ ಹೊಳ ಹುಪ್ಪಡಿ ಸಹಿತ ಸಾಯಿಸಬಾರ್ದು ಅಂತ ಅನಿಸ್ತೈತಿ. ಅಷ್ಟು ಕರುಣೆ ಉಕ್ಕಿ ಬರುವಂಗ ಅಗದಿ ಪ್ಯಾಥೆಟಿಕ್ ಆಗಿ ಸರ್ ಅದರದ್ದು ಸೀನ್ ಅನ್ನ ಡಿಸ್ಕ್ರೈಬ್ ಮಾಡ್ಯಾರ. ಓಕೆ, ಆ ಪಕ್ಷಿಯ ಹೆಣ್ಣು ಪಕ್ಷಿಯ ಮನಸ್ಸಿನ ಒಳಗ ಇವರು ಹೋಗಿ ಅದರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಬರದಾರ್ರಿ. ಬ್ಯೂಟಿಫುಲ್ ಅದಾರೆ. ಥರ್ಡ್ ಕ್ವಶನ್ ಅದ, ಪಿಕ್ ಔಟ್ ಎನಿ ಟೂ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ ಇನ್ ದ ಪೋಯಮ್ ಅಂಡ್ ಎಕ್ಸ್ಪ್ಲೇನ್ ಹೌ ದೇ ಆಡ್ ಟು ದ ಇಫೆಕ್ಟಿವ್ನೆಸ್ ಆಫ್ ದ ಪೋಯಮ್. ಯಾವ ಪೋಯಮ್ದಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಇರ್ತದೆ ಆಟೋಮ್ಯಾಟಿಕಲಿ ತಿಳ್ಕೊಂಡ್ಬಿಟ್ಟಿದೆ.
ನಾ ಏನಂತೀನಿ ಅದಕ್ಕೆ ಅಂತಂದ್ರೆ, ಈ ಒಂದೇನೋ ಶಿರಾ ಅಂತ ಮಾಡ್ತೀವಿ ನಾವು, ಕೇಸರಿ ಬಾತ್ ಅಂತಾರ. ಆ ನಮ್ಮ ಹುಡುಗರಿ ನಾ ಹೇಳ್ತಿರ್ತೀನಿ, ನಮ್ಮ ಮನ್ಯಾಗ ಕೇಸರಿ ಬಾತ್ ಮಾಡ್ಯಾರ, ಏನಿಲ್ಲ ಸಕ್ಕರೆ ರವ ಅಷ್ಟ ಹಾಕಿ ಕುದಿಸಿಟ್ಟಾರ. ಮತ್ತ ನಿಮ್ಮ ಮನ್ಯಾಗ ಕೇಸರಿ ಬಾತ್ ಮಾಡ್ಯಾರ, ಅದ್ರೊಳಗ ದ್ರಾಕ್ಷಿ ಗೋಡಂಬಿ ಇವನ್ನೆಲ್ಲ ಹಾಕ್ಯಾರ. ಯಾವ ಕೇಸರಿ ಬಾತ್ ರುಚಿ ಆಗ್ತತಿ ಹೇಳು? ಆಟೋಮೆಟಿಕಲಿ ಹುಡುಗರು ಹೇಳ್ತಾರ, ದ್ರಾಕ್ಷಿ ಗೋಡಂಬಿ ಇವನ್ನೆಲ್ಲ ತುಪ್ಪ ಇವನ್ನೆಲ್ಲ ಹಾಕಿದಂತ ಕೇಸರಿ ಬಾತ್ ರುಚಿ ಆಗ್ತೈತಿ ಅಂತೇಳಿ. ಅದೇ ರೀತಿ ಯಾವ ಪೋಯಮ್ದೊಳಗ ಫಿಗರ್ಸ್ ಆಫ್ ಸ್ಪೀಚ್ ಇರ್ತಾವ ಆ ಪೋಯಮ್ ಹೆಚ್ಚು ರುಚಿ ಆಗ್ತೈತಿ. ಯಾವ ಪೋಯಮ್ದೊಳಗ ಫಿಗರ್ಸ್ ಆಫ್ ಸ್ಪೀಚ್ ಇರುವುದಿಲ್ಲ ಆ ಪೋಯಮ್ ರುಚಿ ಆಗೋದಿಲ್ಲ. ಯಾಕೆ ಫಿಗರ್ಸ್ ಆಫ್ ಸ್ಪೀಚ್ ಇದ್ರೆ ಹೆಚ್ಚು ಪೋಯಮ್ ರುಚಿ ಆಗ್ತೈತಿ ಅಂದ್ರೆ, ಆ ಪೋಯಮ್ಕ ಇಫೆಕ್ಟಿವ್ನೆಸ್ ಕೊಡ್ತೈತಿ ಫಿಗರ್ಸ್ ಆಫ್ ಸ್ಪೀಚ್. ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು? ಶಾರ್ಟ್ ಮಿನಿಮಮ್ ವರ್ಡ್ಸ್ ಒಳಗ ಮ್ಯಾಕ್ಸಿಮಮ್ ಥಾಟ್ ಮತ್ತು ಮೋಸ್ಟ್ ಇಫೆಕ್ಟಿವ್ ಸ್ಟೈಲ್ ಆಫ್ ಟಾಕಿಂಗ್ ಅದು ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೆ. ನಾ ಹೇಳ್ತೀನಿ ಸ್ವಲ್ಪ ದಿವಸದಲ್ಲಿ ಎಲ್ಲ ಸಿಮಿಲಿ, ಮೆಟಾಫರ್, ಹೈಪರ್ಬರಿ, ಪರ್ಸೋನಿಫಿಕೇಶನ್ ಎಲ್ಲ ಕಲಿಸ್ತೀನಿ. ಒಂದು 10-15 ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ಹಾಕ್ತೀನಿ ವಿಡಿಯೋ ಮಾಡಿ, ಸಪ್ಲೇಟ್ ಆಗಿ ಇರ್ತದ, ನೋಡ್ಕೊಂತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಟ್ ಮಾಡ್ರಿ, ಬರ್ತಾವ್ರಿ. ನಿಮಗೆ ಅನಿಸ್ಬೋದು ಹೈಪರ್ಬಲಿ ಡೀಟೇಲ್ ಆಗಿ ಹೇಳಿಲ್ಲ, ನನಗೆ ಹೇಳಕ್ಕೆ ಟೈಮ್ ಅದ ಹೇಳ್ರಿ. ಪರ್ಸೋನಿಫಿಕೇಶನ್ ಸಂಕ್ಷಿಪ್ತವಾಗಿ ಹೇಳಿರ್ತೀನಿ ಅಷ್ಟು, ನಾನು ತಿಳ್ಕೊರಿ. ಮತ್ತೆ ಹೆಚ್ಚಿಗೆ ಬೇಕಂದ್ರೆ ಯಾವ್ದಾರ ಪುಸ್ತಕ ಓದ್ಕೊಡ್ರಿ, ಇಲ್ಲಕಂದ್ರೆ ವೇಟ್ ಮಾಡ್ರಿ, ನಾನು ಹೇಳ್ತೇನೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರಿ. ಓಕೆ, ಆಸ್ ಶಿ ನೆಕ್ಡ್ ಟು ಪುಲ್ ದ ರಿಲಕ್ಟೆನ್ಸ್ ಅನ್ನ ಔಟ್ ಫ್ರಮ್ ದ ರಿಮ್ ಆಫ್ ಆರಿಜಿನ್, ಇದು ಹೈಪರ್ಬಲಿ ಆಗ್ತೈತಿ. ಇದ ವಿಡಿಯೋದೊಳಗೆ ಹೇಳಿನ ಅದನ್ನ ಸ್ಟಾರ್ಟಿಂಗ್. ಯಾಕೆ ಹೈಪರ್ಬಲಿ ಆಗ್ತೈತಿ ಅಂದ್ರೆ ಎಕ್ಸಾಗ್ಜರೇಷನ್ ಐತಿ ಅದರದೊಳಗಡೆ. ಒಂದು ಪಕ್ಷ ಇದ್ಕೊಂಡು ಸೂರ್ಯನನ್ನ ಹಿಡಿದು ತಡಿತೈತಂದ್ರೆ ಏನ್ ಹೇಳ್ಬೇಕ್ರಿ, ಅದು ಸಾಧ್ಯವಾಗಿರುವ ಕೆಲಸ. ಕಣ್ಣೀರಿನಿಂದ ಬತ್ತಿದ ನದಿಯನ್ನ ತುಂಬಿ ಹರಿಸಬಲ್ಲೆ ಅಂತಾನ. ಅದು ಸಾಧ್ಯ ಇಂಥ ಅಸಾಧ್ಯ ಮಾತುಗಳನ್ನ ಕವಿಗಳೊಮ್ಮೆ ಮಾತಾಡ್ತಾರೆ. ಆ ಲವರ್ಸ್ ಎಷ್ಟು ಸಲ ಬಾಯ್ ಬಾಯ್ ಅಂತ ಹೇಳಿದ್ರಂದ್ರ ನಕ್ಷತ್ರಗಳು ಆಕಾಶದಲ್ಲಿ ಎಷ್ಟದ ಅಷ್ಟು ಸಲ ಹೇಳ್ತಾರಂತ. ಅದ್ ಹೆಂಗ್ ಸಾಧ್ಯತೆ ಐತಿ ಅಂತೇಳಿ. ಇದು ಪರ್ಸೋನಿಫಿಕೇಶನ್ ಯಾಕೆ ಆಗ್ತೈತಿ ಅಂದ್ರೆ, ಪರ್ಸೋನಿಫಿಕೇಶನ್ ರಿಲೆಕ್ಟೆಂಟ್ ಸಣ್ಣ ರಿಲೆಕ್ಟೆಂಟ್ ಐತೆ ಅಂತ ಹೇಳ್ತಾರೆ. ರಿಲೆಕ್ಟೆಂಟ್ ನಾವ್ ಇರ್ತೀವ್ರಿ, ಹೌದಲ್ಲ? ಏನಾರು ಒಂದ್ ಕೆಲಸ ಹೇಳಿದ್ರೆ ರಿಲೆಕ್ಟೆಂಟ್ ಆಗ್ತೀವಿ ನಾವ್ರಿ. ಅಲ್ಲಿ ಒಲ್ಲದ ಮನಸ್ಸು, ಸಣ್ಣ ಒಲ್ಲದ ಮನಸ್ಸಿದ್ದ ಅಂತಂದ್ರೆ ಇದು ಪರ್ಸೋನಿಫಿಕೇಶನ್ ಆಗ್ತದ. ನೆಕ್ಸ್ಟ್ ಬರ್ರಿ. ಅಂಡ್ ಅ ಪ್ರೌಡ್ ನೆಕ್ ವಾಸ್ ಹಂಬಲ್ಡ್ ಟು ಲೈ ಲೈಕ್ ಡರ್ಟಿ ಲಿನೆನ್ ಅಂತ ಹೇಳ್ಕೊಂಡು, ಇದು ಏನದಲ್ಲ, ಡರ್ಟಿ ಲಿನೆನ್ ಆ ಬರ್ಡ್ಗೆ ಕಂಪೇರ್ ಮಾಡ್ತಾರೆ. ಈ ಶರ್ಟ್ ಇದನ್ನೇನು ಬನಿಯನ್ ಅಂತ ಇರ್ತೈತಲ್ಲ, ಇದು ಬಾತ್ರೂಮ್ ಒಳಗ ಸ್ನಾನ ಮಾಡೋ ಟೈಮ್ದೊಳಗ ಬ್ರಷ್ ಮಾಡಿದ್ಮೇಲೆ ಅದನ್ನೆಲ್ಲ ಮ್ಯಾಗಲ್ಲೆಲ್ಲ ತೆಗಿತೀವ್ರಿ, ತೆಗದ ಒಗಿತೀವ್ರಿ ಬಕೆಟ್ನಾಗ. ಹಂಗ ಒಗಿ ಮುಂದ ಅಯ್ಯೋ ಪಾಪ ಇದಕ್ಕೆ ನೋವಾಗತ್ತಂತ ಏನಾದ್ರು ಕರುಣೆ ಬರ್ತೈತೇನ್ರಿ? ಬಟ್ಟಿ ಒಗಿ ಯಾಕೆ ಕರುಣೆ ಬರ್ತೈತ್ರಿ? ಕರುಣೆ ಏನೋ ಅಂಬೋದ ಇರೋದಿಲ್ಲ ಅಲ್ಲೇ. ಆದ್ರೆ ಒಂದು ಪ್ರಾಣಿ ಪಕ್ಷಿ ಮನುಷ್ಯರನ್ನ ಆ ರೀತಿ ಮಾಡಿದ್ವು ಅಂದ್ರೆ ಕರುಣಾ ರಹಿತವಾಗಿರ್ತಕ್ಕಂಥ ವ್ಯಕ್ತಿಗಳು ನಾವು ಅಂತ ಅನ್ಸ್ಕೊಂತೀವ್ರಿ. ಅದಕ್ಕೆ ಕಾಲಸ್ನೆಸ್ ಆಫ್ ದಿ ಹಂಟರ್ ಇಲ್ಲೇ ಕಾಣಿಸ್ತದ. ಇಲ್ಲಿ ಎರಡು ವಿಜಾತಿ ವಸ್ತುಗಳು ಒಂದಕ್ಕೊಂದು ಹೋಲಿಸಲ್ಪಟ್ಟವ್ರೆ. ಆ ಬೋರ್ಡ್ ಹೆಂಗ ತನ್ನ ಬ್ಯಾಗ್ನಾಗ ಒಕ್ಕೊಂತಾನ ಅಂತಂದ್ರ, ಒಂದು ಡರ್ಟಿ ಲಿನಿನ್ ಅನ್ನ ವಾಷಿಂಗ್ ಬ್ಯಾಗ್ನೊಳಗೆ ನಾವು ಒಗದಾಗ ಒಗಿತಾನ ಅಂತಂದ್ರ ಒಂದು ಹೋಲಿಕೆ ಆಗೈತ್ರಿ. ಆಮೇಲೆ ಯಾಜು ಸೋ ಲೈಕ್ ಐತಿ, ಹೋಲಿಕೆ ವಿಜಾತಿ ವಸ್ತುಗಳೆಲ್ಲ ಆಗೈತಿ, ಯಾಜು ಸೋ ಲೈಕ್ ಐತಿ. ಆದ್ದರಿಂದ ಸಿಮಿಲಿ. ಫಿಗರ್ ಆಫ್ ಸ್ಪೀಚ್ ಡೀಟೇಲ್ ಹೇಳಕ್ ನಮ್ಗೆ ಟೈಮ್ ಇಲ್ಲ. ಇನ್ ಡಾಟ್ಸ್ ಅಂಡ್ ಪಿಟ್ಸ್ ಏನದಲ್ಲ, ಲೈಕ್ ಮೋರ್ಸ್ ಕೋಡ್, ಇದು ಸಿಮಿಲಿ ಆಗ್ತೈತಿ. ಯಾಕಂದ್ರ ಡಾಟ್ಸ್ ಅಂಡ್ ಪಿಟ್ಸ್ ಮೋರ್ಸ್ ಕೋಡ್ ಅಂದ್ರೆ ಅದು ಟಕ್ 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 ಟಕ್. ಹಳೆ ಕಾಲದಲ್ಲಿ ಪೋಸ್ಟ್ ಆಫೀಸ್ ಟೆಲಿಗ್ರಾಫ್ ಅಂತಿತ್ತು, ಇವತ್ತು ಬಂದಾಗೈತೆ ಅದು ಡಾಟ್ಸ್ ಅಂಡ್ ಪಿಟ್ಸ್. ಅದು ಏನ್ ಮಾಡ್ತಿತ್ತು ಅಂದ್ರೆ ಟಕ್ 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 ಹಿಂಗತ್ತಾರೆ. ಡಾಟ್ಸ್ ಅಂದ್ರೆ ಸ್ವಲ್ಪ ಉದ್ದಕಾರೆ, ಟಕ್ 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 ಟಕ್. ಪಿಟ್ಸ್ ಅಂದ್ರೆ ಟಕ್ 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 ಹಿಂಗತೆ ಈ ಸೌಂಡ್ ಮಾಡ್ತಿದ್ದು ಟೆಲಿಗ್ರಾಫಿಂಗ್ ಮಷೀನ್. ಇದನ್ನ ಎದಕ್ ಕಂಪೇರ್ ಮಾಡ್ತಾರಂದ್ರ, ಫೀಮೇಲ್ ಬರ್ಡ್ ಮೇಲಿಂದ ಕೆಳಗ ಡೆತ್ ಸೀನ್ಗೆ ಬರ್ಬೇಕಾದ್ರೆ ಚೀರ್ತೈತಲ್ಲ ಅದರದ್ದು, ಆ ಚೀರು ಮುಂದೆ ಹೆಂಗ ಅದರದ್ದು ಸೌಂಡ್ ಬರ್ತಂದ್ರೆ ಈ ತರ ಸೌಂಡ್ ಬರ್ತೈತ್ರಿ. ಅದಕ್ಕ ಮೋರ್ಸ್ ಅವ್ರು ಕಂಡಿರ್ತಕ್ಕಂಥ ಕೋಡ್ ಅದನ್ನ ಯೂಸ್ ಮಾಡುವಾಗ ಹೆಂಗ್ ಸೌಂಡ್ ಬರ್ತೈತಿ, ಅದೇ ತರ ಸೌಂಡ್ ಈ ಪಕ್ಷಿ ಮಾಡ್ತಿತ್ತು. ಈ ಪಕ್ಷಿ ಮಾಡುವಂತ ಚೀರುವಂತ ಸೌಂಡ್ಗೆ ಆ ಟೆಲಿಗ್ರಾಫ್ನ ಸೌಂಡ್ಗೆ ಕಂಪೇರ್ ಮಾಡ್ತಾರೆ. ಎರಡು ವಿಜಾತಿ ವಸ್ತುಗಳು ಮತ್ತೆ ಲೈಕ್ ಐತಿ, ಹಿಂಗಾಗಿ ಸಿಮಿಲಿ ಆಗ್ತೈತಿ.
A wave of the seas she had never seen came to her from far away and carried her. ಇದು ಯಮ ಪರ್ಸಾನಿಫಿಕೇಶನ್ ಅಂತ ಹೇಳಿದಿಲ್ಲ, ಜಸ್ಟ್ ಒಂದು ಸ್ವಲ್ಪ ಇದರಿಂದ ಮಾಡಿದಿರೋದನ್ನ. ಎ ವೇ ಆಫ್ ದ ಸೀಸ್ ಅಲ್ಲಿಂದ ಸೀದ ಬರ್ತೈತಿ, ತಗೊಂಡು ಹೋಗ್ತೈತಿ. ಅದು ಸಾಧ್ಯನೇ ಇಲ್ಲ, ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಅದರಿ ಇದು. ಆದ್ದರಿಂದ ಮನುಷ್ಯ ಮಾಡುವಂತ ಕೆಲಸ, ಆ ವೇವ್ ಬರ್ತೈತೆ ಅಂತ ಈ ಪಕ್ಷಿನ ತಗೊಂಡು ಹೋಗ್ತೈತ, ತನ್ನ ಗಂಡನ ಹತ್ರ ಒಯ್ದು ಬಿಡ್ತೈತಂತ. ಮನುಷ್ಯ ಮಾಡೋ ಕೆಲಸ ಇದು, ವೇವ್ ಮಾಡ್ತೈತಂತಾರ. ಇದು ಪರ್ಸಾನಿಫಿಕೇಶನ್ ಆಗ್ತೈತಿ. ಫಿಗರ್ಸ್ ಆಫ್ ಸ್ಪೀಚ್ ಅದೊಂದು ಯಾಕೆ ಏನ್ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಾರಲ್ಲ, ಆ ಸಬ್ ಕ್ವಶನ್ಗೆ ಆನ್ಸರ್ ಇದು. ಇಲ್ಲ ಐತಲ್ಲ ನೋಡ್ರಿ, ಇದೇನಂದ ಅಂಡ್ ಎಕ್ಸ್ಪ್ಲೇನ್ ಹೌ ದೇ ಅಂದ್ರೆ ಫಿಗರ್ಸ್ ಆಫ್ ಸ್ಪೀಚ್ ಆಡ್ ಟು ದ ಎಫೆಕ್ಟಿವ್ನೆಸ್ ಆಫ್ ದ ಪೋಯಮ್. ಅದಕ್ಕೆ ಆನ್ಸರ್ ಫ್ರೆಂಡ್ ಇದು. ಫಿಗರ್ಸ್ ಆಫ್ ಸ್ಪೀಚ್ ಆಂಪ್ಲಿಫೈ ಅಂದ್ರೆ ಹೈಲೈಟ್ ಮಾಡೋದ್ರೆ, ಎಂಫಸೈಸ್ ಒತ್ತಿ ಇಂಪಾರ್ಟೆನ್ಸ್ ಅನ್ನ ಹೇಳಿದ್ರೆ. ಮೈಂಡ್, ನೀವು ಯಾರು 10th ಇಂಗ್ಲಿಷ್ ಮೀಡಿಯಂ ಅಂದ್ರೆ 10th ಕನ್ನಡ ಮೀಡಿಯಂದಾಗಂತ ಒಂದು ಬರ್ತದ್ರಿ ಪೋಯಮ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತೇಳಿ. ಮೈಂಡ್ ಯು ಅಂತ ಬರ್ತೈತಿ, ಅಂದ್ರೆ ಹೈಲೈಟ್ ಮಾಡ್ತೀವಿ. ಬ್ರೈಟನ್ ಅಂದ್ರೆ ಇನ್ನಟ್ಟು ಜಗಜ ಅನಿಸ್ತತಿ ಈ ಫಿಗರ್ಸ್ ಆಫ್ ಸ್ಪೀಚ್ಗಳು. ಏನನ್ನ ಕಂಟೆಕ್ಸ್ಟುವಲ್ ಥಾಟ್. ಪೋಯಟ್ ಆ ಕಂಟೆಕ್ಸ್ಟ್ ನೊಳಗ, ಆ ಒಂದು ಪ್ರಸಂಗದೊಳಗ, ಆ ಒಂದು ಸನ್ನಿವೇಶದೊಳಗ ಯಾವ ಥಾಟ್ ಅನ್ನ ಹೇಳ್ಬೇಕಂತಾನ, ಆ ಥಾಟ್ ಆಂಪ್ಲಿಫೈ ಆಗ್ತೈತಿ. 10 ಮಂದಿ ಕೇಳೋದು 1000 ಮಂದಿ ಕೇಳ್ತೈತಿ. ಏನ್ ಮತ್ತೆ ಎಂಫಸೈಸ್ ಮಾಡಿದ್ರೆ ಅದ್ರದ್ದು ಇಂಪಾರ್ಟೆನ್ಸ್ ಎತ್ತಿ ಹೇಳ್ತೈತಿ. ಅದು ಡಿಮ್ ಇರ್ತಕ್ಕಂಥ ಪೋಯಟ್ ಏನಾದ್ರು ಹೇಳಿದಂತ ಮಾತು ಒಂದು ಡಿಮ್ ಆಗಿದ್ರೆ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ ಮಾಡಿದಾಗ ಅದು ಬ್ರೈಟ್ ಆಗ್ತೈತಿ. ಮತ್ತಿನ್ನೇನ್ ಬೇಕು ಹೇಳ್ರಿ. ಮತ್ತೆ ಈ ತರಹ ಫಿಗರ್ಸ್ ಆಫ್ ಸ್ಪೀಚ್ಗಳು ಒಂದು ಪೋಯಮ್ದಲ್ಲಿ ಇರ್ತಕ್ಕಂಥ ಪೋಯಟ್ಸ್ ನ ಥಾಟ್ ಅನ್ನ ಒಂದು ಇಫೆಕ್ಟಿವ್ ಆಗಿ ಮಾಡ್ತವೆ. ಅದಕ್ಕೆ ಫಿಗರ್ಸ್ ಆಫ್ ಸ್ಪೀಚ್ ಪೋಯಮ್ದಲ್ಲಿ ಬೇಕು. ಒಂದು ಪೋಯಮ್ ಇದು RMS 10th ಒಂದು ಕಸ್ಟಾರ್ಡ್ ಅಂತೇಳಿ ಒಂದೇನೋ ಪೋಯಮ್ ಅದ. ಎಷ್ಟು ಫಿಗರ್ ಆಫ್ ಸ್ಪೀಚ್ ಅದ ಯಪ್ಪ ಜಲ್ಮ, ನಾನು ಹೇಳಿ ಸಾಕಾಗ್ತದೆ. ಪ್ರತಿ ಲೈನ್ ಅರ್ಧ ಲೈನ್ ಒಂದೊಂದು ಫಿಗರ್ ಆಫ್ ಸ್ಪೀಚ್ ಅದ. ಓಕೆ ಫ್ರೆಂಡ್ಸ್, ಇದು ಪೋಯಮ್ ಇಲ್ಲಿ ಮುಗಿತದ. ಇದು ಒಂದು ಈ ಪೋಯಮ್ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂ ವರ್ಡ್ಸ್ಗಳು ಬರ್ತಾವ್ರಿ. ಇದನ್ನ ಸ್ವಲ್ಪ ಇದ್ರೊಳಗೆ ಮಾಡಿಬಿಡ್ಬೇಕಂತ ಮಾಡಿದ್ದೆ, ಯಾಕೋ ಸ್ವಲ್ಪ ಟೈಮ್ ನನಗೆ ಕಡಿಮೆ ಅನಿಸ್ತದ. ಅದಕ್ಕೆ ಒಂದು ಸಣ್ಣ ವಿಡಿಯೋ ಮಾಡಿ ಇದನ್ನ ಹಾಕ್ತೇನೆ ರೀ. ಈಗ ಸ್ವಲ್ಪ ನಮ್ಗೆ ಬೇರೆ ಕೆಲಸ, ಹಂಗಾಗಿ ಇಷ್ಟಕ್ಕೆ ಇದನ್ನ ಸ್ಟಾಪ್ ಮಾಡ್ತೀನಿ. ಈ ಒಂಚೂರು ಹಂಗ ಇದೇನು ಭಾಳ ಇಲ್ಲ, ಒಂದು 15-20 ನಿಮಿಷದ ಆಗ್ತೈತಿ ಇದು. ಯಾಕಂದ್ರೆ ಸಿಂಪ್ಲಿ ವರ್ಡ್ ಮೀನಿಂಗ್ ಹೇಳ್ಬಿಟ್ರೆ ಸಾಕಾಗೋದಿಲ್ಲ. ನಾನು ಅದನ್ನ ಕಾಂಟೆಕ್ಚುವಲ್ ಸಿಚುವೇಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತೈತಿ ಒಂಚೂರು, ಅಂದ್ರೆ ನಿಮಗೆ ತಿಳಿತೈತಿ. ಇನ್ನೊಂದ್ಸಲ ನಿಮಗೆ ಪೋಯಮ್ ರಿವಿಷನ್ ಆಗ್ತೈತಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ನಾನೆಲ್ಲ ನೈಸ್, ನಾನು 30 ವರ್ಷ ಹತ್ರ ಇಂಗ್ಲಿಷ್ ಕಲಿಸ್ಲಿಕ್ಕತ್ತಿ. ಏನನ್ನ ಹೆಂಗ್ ಹೇಳಿದ್ರೆ ನಿಮಗ ಸುಲಿದ ಬಾಳೆಹಣ್ಣು ಆಗ್ತೈತೆ ಅಂತ ಗೊತ್ತದ ನನಗೆ. ಹಂಗಾಗಿ ಒಂದು ಸ್ವಲ್ಪ ನನಗೆ ಹೆಚ್ಚು ಟೈಮ್ ಬೇಕಾಗ್ತದ. ಇದೇನು ನ್ಯೂ ವರ್ಡ್ಸ್ ಅಂಡ್ ದೇರ್ ಮೀನಿಂಗ್ಸ್ ಅದಲ್ಲ, ಈ ಪೋಯಮ್ ಸಂಬಂಧಪಟ್ಟು ಕಂಟೆಕ್ಸ್ಟುವಲ್ ಡಿಸ್ಕ್ರಿಪ್ಷನ್ ಕೊಟ್ಕೊಂತ ನಾ ಹೇಳ್ಬೇಕಾಗ್ತೈತಿ. ಅದನ್ನ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕ್ತೇನಂತ ಈಗ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ನೀವೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ರಪ್ಪ ಒಂಚೂರು. ನನಗೆ ಈಗಾಗಲೇ ಸಬ್ಸ್ಕ್ರೈಬರ್ಸ್ ಮಾಡಿದ್ದೇವೆ. ಇವತ್ತು ನಿನ್ನೆ ನೋಡಿದೆ 720 ಆಗ್ಯಾವ. ಅದು 1000 ಸಬ್ಸ್ಕ್ರೈಬರ್ಸ್ ಏನೋ ರೀಚ್ ಆಗ್ಬೇಕಂತ. ನನಗೊಂದು ಸ್ವಲ್ಪ ಏನೋ ಫಿನಾನ್ಷಿಯಲ್ ಹೆಲ್ಪ್ ಆಗ್ತೈತಿ ಅಂತ ತಿಳ್ಕೊಂಡು, ನಾನು ಇನ್ಎಕ್ಸ್ಪೀರಿಯನ್ಸ್ ಪರ್ಸನ್ ಅದೇನೆ ಈ ಎಲ್ಲ ಇದ್ರೊಳಗ್ರಿ. ಏನಂತಂದ್ರೆ ಇದು ವಿಡಿಯೋ ಅದು ಫಿನಾನ್ಷಿಯಲ್ ಅದೇನೋ ಮಾಡೋದು ಸುಮ್ಮನೆ ಯಾರೋ ಹೇಳಿದ್ದು. ನಾನೇನು ಆ್ಯಕ್ಚುಲಿ ನನ್ನ ಟೀಚಿಂಗ್ ಅಟ್ಟು ವೈಡ್ ರೇಂಜ್ ಹೋಗಲಿ, ಎಲ್ಲ ಸ್ಟೂಡೆಂಟ್ಸ್ ಆಗಲಿ ಅಂತ ಮಾಡಿದ್ದು ಅಷ್ಟೇ. ಆ್ಯಕ್ಚುಲಿ ನಮ್ಮ PUC ನಮ್ಮ ಹೈಸ್ಕೂಲ್ ಸ್ಟೂಡೆಂಟ್ಸ್ ಮಾಡಿದ್ದಿದ್ದು. ನಿಮ್ಗೆ ಹಂಗೆ ಹಾಕ್ಲಿಕ್ಕತ್ತೀನಿ. ನಿಮ್ದು ಸಪೋರ್ಟ್ ಆಯ್ತಪ್ಪ ಅಂತಂದ್ರೆ ನಾನು ಮಾಡೋಂಥ ಕೆಲಸಕ್ಕೆ ಒಂದು ಸ್ವಲ್ಪ ಒಂದೇನೋ ಒಂದು ಇದು ಸಿಗ್ತದೆ. ಹಾಗಾಗಿ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಬೇಕಾಗಿದೆ ನನಗೆ. ಇನ್ನೊಂದು 300 ಬೇಕಾಗ್ತೈತಿ. ಹಾಗಾಗಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋತೀವಿ ಅಂತ ತಿಳ್ಕೊಂಡು, ಎಸ್ ಐ ಹೋಪ್ ಸೊ. ಓಕೆ, ಮತ್ತೇನೇನೋ ಸ್ಟಾಪ್ ಮಾಡ್ತೀನಿ, ಮತ್ತೆ ಭೇಟಿ ಆಗುವಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.